ಶಿವರಾಜ್ ಕುಮಾರ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಯಾಲ್ರಿನೂ ಎಷ್ಟು ಸಿಕ್ತಿತ್ತು ಅಂತೀರಾ ಅವಾಗ ಸ್ಟಾರ್ಟಿಂಗ್? ನನಗೆ ಫಸ್ಟ್ ಸಿಕ್ಕಿರೋ ಸ್ಯಾಲ್ರಿ 2,000. ನಾನು ಟಿವಿನಿಂದ ಹೊರಗಡೆ ಬಂದಿದ್ದು ಯಾವಾಗ ಅಂದ್ರೆ ನಂಗೆ ಆ ಸ್ಯಾಲ್ರಿಲಿ ನನಗೆ ಲೈಫ್ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ನೀವು ನಿಮ್ಮದೇ ಅದೇ ಕ್ಷೇತ್ರದಲ್ಲಿ ನಿಮ್ಮದೇ ಅದೇ ಹೆಸರು ಮಾಡಿದ್ದೀರಾ. ಕಲಾ ಮಾಧ್ಯಮ ಈಗ ಯಾರಿಗೂ ಗೊತ್ತಿಲ್ಲ ಹೇಳಿ, ಎಲ್ಲರೂ ಕಲಾ ಮಾಧ್ಯಮ ಗೊತ್ತು. ಕಲಾ ಮಾಧ್ಯಮದಲ್ಲಿ ಇಂಟರ್ವ್ಯೂ ಅನ್ನೋದು ಈಗ ದೊಡ್ಡ ಪ್ರೆಸ್ಟೀಜ್, ಗೊತ್ತಾ ನಿಮಗೆ? ವೆರಿ ನೈಸ್. ಆ್ಯಕ್ಚುಲಿ ನೀವಂಥ ಸಾಧಕರನ್ನ ಸುಮಾರು ಜನರು ಇಂಟರ್ವ್ಯೂ ಮಾಡಿದ್ದೀರಾ. ಬಟ್ ನಾನೇನು ಸಾಧನೆ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಬದುಕು ಒಬ್ಬೊಬ್ಬರನ್ನ ಒಂದೊಂದು ಥರ ಟ್ರೈನ್ ಮಾಡ್ತಾ ಹೋಗುತ್ತೆ. ಒಬ್ಬೊಬ್ಬರ ವ್ಯಕ್ತಿತ್ವ ಟೈಮ್ ಹೋದಂಗೆ ರಿವೀಲ್ ಆಗ್ತಾ ಹೋಗುತ್ತೆ. ಯಾರೇ ಆಗಲಿ ತುಂಬ ದಿನ ನಾಟಕ ಅಥವಾ ಮುಖವಾಡ ಹಾಕೊಂಡು ಬದುಕಕ್ಕಾಗಲ್ಲ. ನಾವು ಇದ್ದಂಗೆ ಇದ್ದರೆ ತುಂಬ ಆರಾಮ ಯಾವಾಗಲೂ. ಸೊ ಯಾವತ್ತಿಗೂ ಒಂದನ್ನು ಕಳಿಸಲೇಬೇಕು, ವೇಷಗಳು ಬಣ್ಣಗಳು. ಅಂದರೆ ಲೈಕ್ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ ಈ ಮೇಕಪ್ ಅನ್ನೋದು ಕೂಡ ಅದಕ್ಕೆ ಕೂಡ ಒಂದು ಟೈಮ್ ಅಂತಿರುತ್ತೆ. ಈಗ ನಾವು ಕ್ಯಾಮ್ರಾ ಎದುರುಗಡೆ ಬರೋ ಮೇಕಪ್ ಹಾಕ್ತೀವಿ, ಬಟ್ ಮೇಕಪ್ ತೆಗೆದ್ಮೇಲೆ ನಾವು ಒರಿಜಿನಲ್ ಅಲ್ವಾ? ಸೊ ಹಾಗೆ ಬದುಕಿನ ಹಲವು ಆಯಾಮಗಳಲ್ಲಿ ನಾವು ಬೇರೆ ಬೇರೆ ಥರ ಎಕ್ಸ್ಪ್ರೆಷನ್ ಕೊಟ್ಟಿರ್ಬೋದು, ಒಪಿನಿಯನ್ ಕೊಟ್ಟಿರಬಹುದು, ಅಥವಾ ನಾವು ತುಂಬ ಸ್ಟ್ರಾಂಗ್ ಅಂತ ಫೀಲ್ ಕೊಡ್ಬೋದು, ಬೇರೆ ಬೇರೆ ಥರ ಖಂಡನೆ ಮಾಡ್ಬೋದು, ಏನೋ ಮಾಡ್ಬೋದು. ಬಟ್ ಒಂದು ಪಾಯಿಂಟಲ್ಲಿ ನೀವು ನೀವಾಗಿ ಇರಲೇಬೇಕಾಗತ್ತೆ. ಆ ನೀವಾಗಿರೋದನ್ನು ಮೊದಲಿನ ರೂಢಿಸ್ಕೊಂಡು ಬಂದರೆ ನಿಮ್ಗೆಲ್ಲೂ ಬಲವಂತವಾದ ಮುಖವಾಡದ ಒಂದು ಪಾತ್ರ ಹಾಕೋಬೇಕಾಗಲ್ಲ. ಸೊ ಹಾಗಾಗಿ ಆದಷ್ಟು ರಿಯಲ್ ಆಗಿರೋದು ತುಂಬ ಕಂಫರ್ಟೇಬಲ್, ಮತ್ತು ನನ್ನ ಪ್ರಕಾರ ಅದು ಶಾಶ್ವತ ಅಂತ ಅನಿಸುತ್ತೆ. ಗ್ರೇಟ್. ಅವಾಗ ಯಾರಿಗೂ ಜಸ್ಟಿಫಿಕೇಶನ್ ಕೊಡಬೇಕಾಗಿಲ್ಲ, ಸುಳ್ಳುಗಳನ್ನ ಪ್ಯಾಚ್ ಮಾಡಬೇಕಾಗಿಲ್ಲ. 100%. ಆಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಭಯ ಇರಲ್ಲ, ಎಲ್ಲೂ ಎಕ್ಸ್ಪೋಸ್ ಆಗೋ ಭಯ ಇರಲ್ಲ. ನೀವು ಆರಾಮಾಗಿ ನಿಮ್ಗೆ ಅನ್ಸಿದ್ದನ್ನೇ ಹೇಳ್ಬೋದು, ಅನ್ಸಿರೋ ರೀತಿ ಇರ್ಬೋದು, ಅನ್ಸಿರೋ ರೀತಿ ಒಪಿನಿಯನ್ ಕೊಡ್ಬೋದು. ಯಾಕಂದ್ರೆ ನೀವಾಗೇ ಇದ್ದಿರ್ತೀರ, ಎಲ್ಲ ಕಡೆನೂ ಒಂದೇ ಥರ ಇದ್ದಿರ್ತೀರ. ಸೊ ಅಲ್ಲಿ ನಿಮಗೆ ಇವರಿದ್ದಾರೆ ಹಾಗಾಗಿ ನಾನು ಹಿಂಗಿರ್ಬೇಕಪ್ಪ, ಇವ್ರ ಹತ್ರ ಮಾತಾಡುವಾಗ ನಾನು ಹಿಂಗೆ ಮಾತಾಡ್ಬೇಕಪ್ಪ, ಈ ಥರದ ಅವಶ್ಯಕತೆಗಳು ಕಡಿಮೆ ಬೀಳುತ್ತೆ. ಭಯಮುಕ್ತ ಜೀವನ ಆಗುತ್ತೆ. ಹೇಳಿ ಸರ್, ಎಷ್ಟು ಸಹಸ್ರ ವಾರ್ತಾ ವಾಚನ ಮಾಡಿರ್ಬೋದು? ಈ ಕ್ವೆಶನ್ ನಾನು ಫಸ್ಟ್ ಟೈಮ್ ಕೇಳ್ತಿರೋದು. ಗುಡ್, ವೆರಿ ಗುಡ್. ನಾನು ಯೋಚನೆ ಮಾಡಿರಲಿಲ್ಲ ಆ್ಯಕ್ಚುಲಿ. ಇನ್ನೂ ಯೋಚನೆ ಮಾಡ್ಬೇಕು ನಾನು ಎಷ್ಟು ಸಾವಿರ ನ್ಯೂಸ್ ಓದಿರ್ಬೋದಂತ. ಐ ಥಿಂಕ್ ಸುಮಾರು ಸಾವಿರ ಆಗಿರುತ್ತೆ ಅನ್ಕೋತೀನಿ. 18 years, 18 ವರ್ಷ ಮಾಧ್ಯಮ ಜರ್ನಿ ಅಂತಂದರೆ 1-2 ಸಾವಿರ ಅಂತೂ ಇರಲ್ಲ, ತುಂಬಾ ಇರುತ್ತೆ. ಒಂದು ದಿನನೇ ನಾವು ಆಲ್ಮೋಸ್ಟ್ 7-8 ನ್ಯೂಸ್ ಓದಿರ್ತೀವಿ. ನೀವು ಒಬ್ಬರೇ? ಹಾಂ, ಹೌದು. ಒಬ್ಬ ನಿರೂಪಕರು ಅಂದರೆ ಎವ್ರೇಜ್ ಆಗಿ 4 to 5, 4-5 ಓದೇ ಒಬ್ಬ ನಿರೂಪಕಿ. ನಮ್ಗೆ ಕೆಲವೊಂದು ಸತಿ 10-12 ಹೋಗಿದ್ದು ಇದೆ, 7-8 ವಾರದಲ್ಲಿ ಒಂದು 2-3 ದಿವಸ ಇದ್ದಿದ್ದು ಇದೆ. ತುಂಬ ಅಪರೂಪಕ್ಕೆ ದಿನಕ್ಕೆ 1-2 ಆ ಥರದ್ದು ತುಂಬ ಅಪರೂಪಕ್ಕೆ ಅದು. ಅವತ್ತು ನಿಮ್ಮಂತ ರಾಜ ಇದ್ದಂಗೆ. ಹಾಂ, ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಅವಾಗ. ಹಬ್ಬ ಇವತ್ತೆರಡೇ ನ್ಯೂಸಪ್ಪ ಅಂತ. ಓಕೆ. ಸೊ ಆ ಥರದ್ದು ಇದೆ. ಹಾಗಾಗಿ ಐ ಥಿಂಕ್ ಸುಮಾರು ಸಾವಿರ ನ್ಯೂಸ್ ಆಗಿರುತ್ತೆ. 18 ವರ್ಷ ನಿರಂತರ ಅಲ್ಲ, ಮಿಡ್ಲಲ್ಲಿ 1 year 1.25 ವರ್ಷ ಬ್ರೇಕ್ ತಗೊಂಡಿದ್ದೆ ಬಿಕಾಸ್ ಆಫ್ ಮೆಟರ್ನಿಟಿ ಲೀವಿಂದಾಗಿ. ನನ್ನ ಮಗಳು ಹುಟ್ಟಿರೋ ಟೈಮಲ್ಲಿ ಆ ಪ್ರೆಗ್ನೆನ್ಸಿ 5 ತಿಂಗಳಿದ್ದಾಗ ಬಿಟ್ಟಿದ್ದು ನಾನು, ಮತ್ತೆ ಅವಳಿಗೆ 8 ತಿಂಗಳಿದ್ದಾಗ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಒಂದು 17 ವರ್ಷ. 17 ವರ್ಷ. ಪ್ರತಿ ದಿವಸ ಆವ್ರೇಜ್ 5 ನ್ಯೂಸು. ಹತ್ರ. ಸೊ ಜನ ಅದಕ್ಕಿಂತ ಜಾಸ್ತಿನೂ ಇದೆ ಆ್ಯಕ್ಚುಲಿ. ಸೊ ಈಗ ಜನ ಲೆಕ್ಕ ಹಾಕ್ಬೋದು ಎಷ್ಟು ನೀವು ವಾರ್ತಾ ವಾಚನ? ಹೌದು. ರಜಾ ಎಲ್ಲ ಬಿಟ್ಟು, ವೀಕ್ಲಿ ಆಫ್ ರಜಾ ಎಲ್ಲ ಬಿಟ್ಟು ಲೆಕ್ಕ ಹಾಕ್ಬೋದು. ಆಮೇಲೆ ಸುಮಾರು ಗಂಟೆಗಟ್ಟಲೆ ಕಂಟಿನ್ಯೂ ಆಗಿರೋ ನ್ಯೂಸ್ಗಳು ಇದೆ, ಬ್ರೇಕಿಂಗ್ ನ್ಯೂಸ್ ಎಲ್ಲ ಇದ್ದಾಗ. ಅದಕ್ಕೆಲ್ಲ ಲೆಕ್ಕ ಬರಲ್ಲ. ಮತ್ತೆ 4 ಗಂಟೆ, 5 ಗಂಟೆ, 10 ಗಂಟೆ ತನಕ, 12 ಗಂಟೆ ತನಕ ನಿರಂತರವಾಗಿ ಹೋಗಿದ್ದು ಇದೆ. ಅರ್ಧ ಗಂಟೆ ಸ್ಲಾಟ್, 1 hour ಪ್ರೋಗ್ರಾಮ್ ಹಂಗೆ ಇರುತ್ತೆ. ನಾವು ಸ್ಟುಡಿಯೋ ಒಳಗಡೆ ಹೋಗ್ತಿದ್ದಾಗ ಹಂಗಿರ್ತಿತ್ತು. ಸ್ಟುಡಿಯೋದಿಂದ ಒಳಗಡೆ ಹೋದ್ಮೇಲೆ ಮತ್ತೆ ನಮ್ಮ ಕೈಲಿರಲ್ಲ ಟೈಮ್. ಯಾರಿಗೊತ್ತು ಯಾವಾಗ ಯಾರು ಜೈಲಿಗೆ ಹೋಗ್ತಾರೆ, ಯಾರು ಏನಾಗ್ತಾರೆ, ಯಾರಿಗೊತ್ತಿರುತ್ತೆ. ನಮ್ಗೆ ಹೆಂಗೆ ಗೊತ್ತಿರತ್ತೆ ಎಲ್ಲಿ ಏನು ಬ್ರೇಕಿಂಗ್ ನ್ಯೂಸ್ ಇರುತ್ತೆ ಅಂತ? ಸ್ಟುಡಿಯೋಗೆ ಹೋಗೋವಾಗ ನಾವು ಅಮಾಯಕರಷ್ಟೇ. ಅದು ಮಜಾ ಇರ್ತಿತ್ತು. ಆಯಿತಾ, ನಾವು ಸ್ಟುಡಿಯೋಗೆ ಹೋಗೋ ಕೆಲವೊಂದು ಫನ್ ಇನ್ಸಿಡೆಂಟ್ಸ್ ನಾನು ಶೇರ್ ಮಾಡ್ಕೋಬೋದಾದರೆ, ಸ್ಟುಡಿಯೋ ಒಳಗಡೆ ಹೋಗ್ತಾ ಇದ್ದಂಗೆ ನಮ್ಮ ಕ್ಯಾಮ್ರಾದವ್ರೆಲ್ಲ ತುಂಬ ಫ್ರೆಂಡ್ಲಿ, ಈಗಲೂ ನಾನು ತುಂಬ ನೆನಪು ಮಾಡ್ಕೊಳ್ತೀನಿ ಅವ್ರನ್ನ. ಯಾಕಂದ್ರೆ ನಮ್ಮ ಕಂಫರ್ಟ್ ಫೀಲ್ ಮಾಡೋದೇ ಅವರು. ನಾವು ಸ್ಟುಡಿಯೋ ಒಳಗಡೆ ಹೋದ ತಕ್ಷಣ ನಮ್ಮನ್ನು ಒಂದು ಸೆಟ್ ಮಾಡಿ, ಸೆನ್ಸ್ ಆಫ್ ಹ್ಯೂಮರ್ ಎಲ್ಲ ಕ್ರಿಯೇಟ್ ಮಾಡಿ ನಮ್ಮ ಮೈಂಡ್ ಕೂಲ್ ಆಫ್ ಮಾಡ್ತಾರೆ ಫಸ್ಟು. ನಮಗೂ ಅವ್ರ ಕನೆಕ್ಷನ್ ಇದ್ದರೆ ಮಾತ್ರ ನಮಗೆ ಸ್ಟುಡಿಯೋಲ್ಲಿ ಆರಾಮಾಗಿ ಕೆಲಸ ಮಾಡೋಕ್ಕಾಗ್ತಿತ್ತು. ಸೊ ಅಲ್ಲಿ ಹೋಗ್ತಿದ್ದಂಗೆ ಬನ್ನಿ ಇದೇ ನಿಮಗೆ ತುಂಬ ಖುಷಿಯಾಗಿ ಹಾರಾಡ್ಕೊಂಡು ಬರ್ತಿದ್ದೀರಲ್ಲ, ಬನ್ನಿ ಅಂತ ಹೇಳೋರು ಸ್ಟುಡಿಯೋ ಹುಡುಗರು. ಹಾಂ, ನಾನು ಯಾವಾಗಲೂ ಹೆಂಗೆ ನಾನು ಏನೇ ತಲೆಯಲ್ಲಿ ಏನೇ ಇರಲಿ ಕುಣ್ಕೊಂಡು ನಲ್ಕೊಂಡೆ ಓಡಾಡೋದು. ನಾನು ಆಫೀಸಲ್ಲಿ ಯಾವಾಗಲೂ ಓಡಾಡ್ತಿದ್ದೆ. ಸ್ಟುಡಿಯೋ ಹೋಗೋದಂದ್ರೆ ನಂಗೆ ಒಂಥರ
ಈ ಹಬ್ಬ ಜಾತ್ರೆಯಲ್ಲಿ ಕುಣ್ಕೊಂಡು ಹೋಗ್ತಾರಲ್ಲ ಹಂಗೆ ಹೋಗೋದು ನಾನು. ಹಂಗೆ ಹೋಗುವಾಗ ಬನ್ನಿ 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 ಕುಣಿತಿದ್ದೀರಲ್ಲ ಕುಣೀರಿ ಬನ್ನಿ ಬನ್ನಿ ಇದೆ ನಿಮ್ಗೆ ಇವಾಗ ಇರಲಿ ಬರುತ್ತೆ ಯಾಕೋ ಏನೋ ಬ್ರೇಕಿಂಗ್ ನ್ಯೂಸ್ ಬರೋಂಗಿದೆ ಇರಲಿ ಅಂತ ಹೇಳೋರು. ನಾನು ಅವಾಗ ಪ್ಲೀಸ್ ಅಪಶಕುನ ಹೇಳಬೇಡಿ ಪ್ಲೀಸ್ ಶಾಪ್ ಹಾಕ್ಬೇಡಿ ಅಪಶಕುನ. ನಮಗೆ ನ್ಯೂಸ್ ಬ್ರೇಕಿಂಗ್ ಬಂತಂದ್ರೆ ಅಪಶಕುನ ಅಂತ ನಾವೇ ಫಿಕ್ಸ್ ಮಾಡ್ಕೊಂಡಿರೋ ವರ್ಡ್ ಅದು. ಆ್ಯಕ್ಚುಲಿ ಹಂಗಲ್ಲ, ಬಟ್ ಬ್ರೇಕಿಂಗ್ ನ್ಯೂಸ್ಗೆ ಅಯ್ಯೋ ಇದು ಕಂಟಿನ್ಯೂ ಆಗುತ್ತಾ ಅಂತ ಹಿಂಗೆ ನಮ್ಮ ಶಿಫ್ಟ್ ಏನಾದ್ರು ಮುಗಿಯೋ ಟೈಮ್ ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ಹೋಗ್ಬಿಟ್ರೆ ಈಗ ನಂದು ಬೆಳಗ್ಗೆ 5 ಗಂಟೆ ಹೋಗಿರ್ತೀನಿ, 2 ಗಂಟೆಗೆ ಶಿಫ್ಟ್ ಮುಗಿಯುತ್ತೆ. ಯಾವುದೋ ಒಂದು ಕಾರಣಕ್ಕೆ ಇವತ್ತು 1-2 ಗಂಟೆ ನ್ಯೂಸ್ ಮಾಡಿ ಇನ್ನೊಬ್ರಿಗೆ ಏನೋ ಹುಷಾರಿಲ್ಲ ಅಥವಾ ಬರಬೇಕು ಮಾಡೋಕ್ಕೆ ಶುರು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ಸ್ಟುಡಿಯೋಗೆ ಹೋಗ್ತಾ ಇರ್ತೀವಿ. ಏನು ಮೇಡಮ್ ಲಾಸ್ಟ್ ನ್ಯೂಸಾ ಅಂತ ಕೇಳ್ತಾರೆ ನಮ್ಮ ಕ್ಯಾಮ್ರಾದವರು. ಹೌದು ಮುಗಿಸ್ಬಿಟ್ಟು ನಾವು ಬೇಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಪ್ಪ ಅಂತಂದರೆ ಹಾಂ ಖುಷಿ ಪಡಿ ಇದೀಗ ಬ್ರೇಕಿಂಗ್ ಬರುತ್ತೆ ಇರಿ ಅವ್ರು ಯಾರು ಬರ್ತೀರ ಯಾರೋ VIP ಗಳು ಬರ್ತಾ ಇದ್ದಾರಂತೆ ಫ್ಲೈಟಲ್ಲಿ ಇನ್ನು ಅರ್ಧ ಗಂಟೆ ಲ್ಯಾಂಡ್ ಆಗ್ತಾರಂತೆ ಕಂಟಿನ್ಯೂ ಆಗುತ್ತೆ ಇರಿ ಅಂತ. ಸೊ ಹಂಗೆ ಕಂಟಿನ್ಯೂ ಆಗಿ ಶಿಫ್ಟ್ ಕಂಟಿನ್ಯೂ ಆಗಿ ಸಂಜೆ ಆಗಿದ್ದು ಇದು ಅಷ್ಟೊತ್ತಿಗೆ ಬಂದೆಲ್ಲ ಕಿಚಾಯಿಸೋರು. ಏನಾಯ್ತು ನಿಮ್ಮ ಮನೆಗೆ ಹೋಗೋ ಪ್ಲ್ಯಾನು ಅಂತ. ಆವಾಗ ನೀವು ಹೇಳಿರೋದಕ್ಕೆ ಅಪಶಕುನ ಹಿಂಗಾಗಿದ್ದಿಲ್ಲ, ನಾನು ಹೇಗೆ ಮನೇಲಿ ಇರ್ತಿದ್ದೆ ಅಂತ. ಈ ಥರದ ಕಿಚಾಯಿಸೋ ಕೆಲಸಗಳಲ್ಲಿ ನಮ್ಮ ನ್ಯೂಸ್ ಸ್ಟುಡಿಯೋದಲ್ಲಿ ಮಾಡ್ತಾಯಿದ್ರು. ಬಟ್ ಏನಂದರೆ ಹಂಗಾಗುತ್ತೆ, ನ್ಯೂಸ್ ಒಳಗಡೆ ಹೋಗೋದಷ್ಟೇ ಇಂಪಾರ್ಟೆಂಟು, ಆಮೇಲೆ ನಮ್ಮ ಕೈಲಿರಲ್ಲ. ಅಭಿಮನ್ಯುವಿನ ಕತೆ ಚಕ್ರವ್ಯೂಹದೊಳಗೆ ಹೋಗೋದು ಗೊತ್ತಷ್ಟೇ, ಅವನಿಗೆ ಬರೋದು ನಮ್ಮ ಕೈಲಿಲ್ಲ, ನಮ್ಮ ಕೈಲಿರಲ್ಲ. ನಾವು ಇನ್ಫ್ಯಾಕ್ಟ್ ಯಾರ ಕೈಲೂ ಇರಲ್ಲ, ಆ ನ್ಯೂಸ್ ಕ್ರಿಯೇಟ್ ಮಾಡಿರೋರ ಕೈಲೂ ಇರಲ್ಲ. ಯಾರು ಹೋಗಿರ್ತಾರೋ ಶಿಫ್ಟಲ್ಲಿ, ಯಾರು ಸ್ಟುಡಿಯೋ ಒಳಗಡೆ ಹೋಗಿರ್ತಾರೋ ಅವ್ರು ತಗ್ಲಾಕ್ಕೊಳ್ತಾರೆ. ಹಾಗೆ ಆ ದಿನದ ತಗ್ಲಾಕೊಳ್ಳುವ ಭಾಗ್ಯ ಯಾರ್ದು ಅಂತ ಅದು ಹಣೆ ಬರಹ ನಿರ್ಧಾರ ಆಗುತ್ತೆ. ಸೊ ನಾವು ಶಿಫ್ಟ್ ಸ್ಟಾರ್ಟ್ ಆಗುವಾಗ ಎಲ್ಲರೂ ಕೂಡ ಒಂದೇ ಥರನೇ ಇರ್ತಾರೆ ಆ್ಯಂಕರ್ಸು. ಆಮೇಲೆ ಶಿಫ್ಟ್ ಸ್ಟಾರ್ಟ್ ಆಗಿ ನ್ಯೂಸ್ ಬಂದಮೇಲೆ ಮತ್ತೆ ಅವ್ರವರ ಸ್ಲಾಟ್ ಎಷ್ಟು ಕಂಟಿನ್ಯೂ ಆಗುತ್ತೆ ಅದು ಅವರವರ ಭಾಗ್ಯ, ನ್ಯೂಸ್ ಭಾಗ್ಯ. ನ್ಯೂಸ್ ಭಾಗ್ಯ, ಹೌದು, ಸುದ್ದಿ ಭಾಗ್ಯ. ಹೌದೌದು. ಓಕೆ, ಯಾವ ಮೂಲತಃ ತಾವು? ನಂದು ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲೂಕು, ವಾಮದ ಪದವು ಅಂತ ಒಂದು ಅವಾಗ ಹಳ್ಳಿ ಆಗಿತ್ತು, ಇವಾಗ ಸ್ವಲ್ಪ ದೊಡ್ಡ ಊರಾಗಿದೆ. ವಾಮಂಜೂರು ಅಲ್ಲ, ವಾಮದ ಪದವು. ಕನ್ಫ್ಯೂಸ್ ಮಾಡ್ಕೋತಾರೆ ಸ್ವಲ್ಪ ಜನ ವಾಮಂಜೂರು ಮತ್ತೆ ವಾಮದ ಪದವಿಗೆ. ಬಂಟ್ವಾಳ ಮತ್ತೆ ಭಟ್ಕಳಕ್ಕೂ ಕನ್ಫ್ಯೂಸ್ ಮಾಡ್ಕೋತಾರೆ. ಇದು ಬಂಟ್ವಾಳ ಬಿಸಿರೋಡ್ ಹತ್ರ ಇರೋದು. ವಾಮದ ಪದವು ಅಲ್ಲಿಂದ ಒಂದು ವೇಣೂರು ಸೈಡ್ ಬರುತ್ತೆ. ವೇಣೂರು ಬಾಹುಬಲಿ ಆ ಕಡೆ ಬರುತ್ತೆ. ವೇಣೂರು ಪುಂಜಾಲಕಟ್ಟೆ, ಮೂಡಬಿದ್ರೆ ಅದ್ರ ನಡುವಲ್ಲಿ ಬರುತ್ತೆ ವಾಮದ ಪದವು ಅಂತ. ಸೊ ಅದು ನನ್ನ ಹುಟ್ಟೂರು. ಮೂಲತಃ ನಾನು ಅಲ್ಲಿ ಅವಳು, ಅಲ್ಲಿಂದ ಬೆಂಗಳೂರು. ಕುಟುಂಬ ನಮ್ಮದು ಕೂಡು ಕುಟುಂಬ. ನನ್ನ ತಂದೆ ನಾನು 8ನೇ ಕ್ಲಾಸಲ್ಲಿ ಇದ್ದಾಗ ತೀರ್ಕೊಂಡ್ರು. ಸೊ ನನ್ನ ತಾಯಿ ನನ್ನ 2 ತಮ್ಮಂದರು, ನನ್ನ ಚಿಕ್ಕಪ್ಪಂದರು 2, ಚಿಕ್ಕಮ್ಮಂದ್ರು 2, ಆ ಚಿಕ್ಕಪ್ಪಂದ್ರಿಗೆ ಮಕ್ಕಳಿಬ್ರು, ಅಜ್ಜ ಅಜ್ಜಿ, ನಾವೆಲ್ಲ ಕೂಡು ಕುಟುಂಬದಲ್ಲಿ ಬೆಳೆದಿರೋದು. ಹೌದೌದು. ಓಕೆ, ದೊಡ್ಡ ಮನೆ ಬಹುಶಃ. ಹಾಂ ಹೌದು, ಊರಲ್ಲಿ ದೊಡ್ಡ ಮನೆ. ಪಡಿವಾಳ ಕೋಡಿ ಅಂತ ಮನೆ ಹೆಸರು. ಸೊ ನಮ್ಮ ಊರಲ್ಲಿ ನನ್ನ ಚಿಕ್ಕಪ್ಪ ಡಾಕ್ಟರ್, ಇನ್ನೊಬ್ರು ಚಿಕ್ಕಪ್ಪ ಬಂದು ಟೀಚರ್. ಸೊ ನಮ್ಮ ತಂದೆ ಅಗ್ರಿಕಲ್ಚರ್ ಮಾಡ್ತಾಯಿದ್ರು. ಆಮೇಲೆ ಮತ್ತೆ ಅಮ್ಮಂದ್ರೆಲ್ಲ ಹೌಸ್ ವೈಫ್, ಅಮ್ಮ ಚಿಕ್ಕಮ್ಮಂದ್ರೆಲ್ಲ ಹೌಸ್ ವೈಫ್. ತಂದೆ 8ನೇ ಕ್ಲಾಸಿಗೆ ತೀರ್ಕೊಂಡ್ರು? ಹಾಂ, ನಾನು 8ನೇ ಕ್ಲಾಸಲ್ಲಿ ಇದ್ದಾಗ ತೀರ್ಕೊಂಡಿದ್ದು. ಸೊ ತಾವು ಓದಿದ್ದು ಇತ್ಯಾದಿ? ನಾನು ಹೈಸ್ಕೂಲ್ ಮತ್ತು ಪ್ರೈಮರಿ ಓದಿದ್ದು ಅಲ್ಲೇ ವಾಮದ ಪದವು, ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮತ್ತು ಗೌರ್ಮೆಂಟ್ ಸ್ಕೂಲಲ್ಲೇ ನನ್ನ ವಿದ್ಯಾಭ್ಯಾಸ ಶುರುವಾಗಿದ್ದು. ಅಲ್ಲಿಂದ ಮತ್ತೆ ಪ್ರೈವೇಟ್ ಕಾಲೇಜ್ ನಾನು ಬಂಟ್ವಾಳ SVS ಅಂತ, ಶ್ರೀ ವೆಂಕಟರಮಣ ಸ್ವಾಮಿ ಕಾಲೇಜ್ ಅಂತ. ಆವಾಗ ಅದು ಅಲ್ಲಿ ಆ ಊರಿಗೆ ಇದ್ದಿದ್ದು ಕಾಲೇಜ್ ಅದೇ ಆಗಿತ್ತು, ಪ್ರೈವೇಟ್ ಕಾಲೇಜ್ ಅಂತ. ಆಮೇಲೆ ಗೌರ್ಮೆಂಟ್ ಕಾಲೇಜ್ ವಾಮದ ಪದವಲ್ಲಿ ಇತ್ತು, ಬಟ್ ನಾನು ಬಂಟ್ವಾಳಕ್ಕೆ ಶಿಫ್ಟ್ ಆದೆ. ಸೊ ಅಲ್ಲಿಂದ ಡೈಲಿ ಹೋಗಿ ಬಂದು ಮಾಡ್ತಿದ್ದು. ಆಮೇಲೆ BSc ನನ್ನ ಎಜುಕೇಷನ್. ಹೌದು. ಸೊ ಅಲ್ಲಿಂದ BSc ಮುಗಿಸಿ ನಾನು ಮುಗಿಸೋಕ್ಕಿಂತ ಮುಂಚೆ ಈ ಜರ್ನಿ ನಾನು ತುಂಬ ಸರಿ ಹೇಳಿದ್ದೀನಿ ಕೂಡ. ನಾನು ಕಾಲೇಜಲ್ಲಿದ್ದಾಗ ಸೈನ್ಸ್ ಸ್ಟೂಡೆಂಟ್ ಆಗಿದ್ರು ಆರ್ಟ್ ಸ್ಟೂಡೆಂಟ್ ಥರ ಇರ್ತಿದ್ದೆ. ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೆಲ್ಲ ನಾನು ಜಾಸ್ತಿ ಓಡಾಡ್ತಾ ಇದ್ದೆ. ಸೊ ಕತೆ ಬರೆಯೋದು, ಕವನ ಬರೆಯೋದು, ಈ ಥರದ್ದೆಲ್ಲ ಕಾಂಪಿಟೇಷನ್ಸ್ ಏನೇನಿದೆ, ಚರ್ಚಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಅವಾಗ ಏನಾಯಿತು, ನಮ್ಮ ಕನ್ನಡ ಲೆಕ್ಚರ್ ನನ್ನ ಕನ್ನಡ ನಾಲೆಜಿಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಆ್ಯಂಡ್ ಅವರು ಕನ್ನಡದ ಒಂದು ಪ್ರಾಜೆಕ್ಟ್ ವರ್ಕ್, ಅಗ್ರಹಾರ ಅಂತ, ಅಗ್ರಹಾರಗಳ ಬಗೆಗಿನ ಒಂದು ಅಧ್ಯಯನ, ಅದ್ರ ನನ್ನ ಪ್ರಾಜೆಕ್ಟ್ ಟೀಮ್ ಲೀಡರ್ ಮಾಡಿದರು. ಸೊ ನಾವೆಲ್ಲ ಈ ಶಾಲೆ ಕಾಲೇಜ್ನ ಟೈಮ್ ಮುಗಿಸಿ ನಾವು ಅಲ್ಲಲ್ಲಿ ಹಿಂದಿನ ಕಾಲದಲ್ಲಿ ಅಗ್ರಹಾರಗಳು ಅಂದರೆ ಏನು, ಅಗ್ರಹಾರ ಅಂತಂದರೆ ಅದರ ಹಿನ್ನೆಲೆ ಏನು, ಅಲ್ಲಿ ಯಾರು ವಾಸ ಮಾಡ್ತಾಯಿದ್ರು, ಯಾವ ರಾಜರ ಕಾಲದ ಅಗ್ರಹಾರಗಳು ಯಾಕೆ ಮರೆಯಾಯಿತು, ಆ ಕಾಲದ ಅಳಿವಿಗೆ ಏನು ಕಾರಣ ಆಯಿತು, ಸೊ ಈಗೇನಿದೆ, ಯಾವ ಥರ ಚೇಂಜ್ ಆಗಿದೆ, ಇದೆಲ್ಲ ಶಿಲಾಶಾಸನಗಳು, ಅದನ್ನೆಲ್ಲ ಹುಡ್ಕೋದು, ಅದ್ರ ಬಗ್ಗೆ ಲೇಖನ ಇದು
ಪ್ರಾಜೆಕ್ಟ್ ರೆಡಿ ಮಾಡೋದಿದ್ದೆಲ್ಲ ಮಾಡ್ತಾ ಇದ್ವಿ. ಇದು ಆ್ಯಕ್ಚುಲಿ ಜನರಲಿ ಏನಂದರೆ ಆರ್ಟ್ಸ್ ಅವರು ಮಾಡೋ ಕೆಲಸ ಹಿಸ್ಟ್ರಿ ಸ್ಟೂಡೆಂಟ್ಸ್ ಎಲ್ಲ, ಬಟ್ ನಾನು ಮಾಡ್ತಾ ಇದ್ದೆ ಯಾಕಂದ್ರೆ ನಂಗೆ ಅದು ಇಂಟ್ರೆಸ್ಟ್ ಇತ್ತು. ಓಕೆ. ಆ್ಯಂಡ್ ಆವಾಗ ಹಳೆಯ ಕನ್ನಡದೆಲ್ಲ ಕೆಲವೊಂದು ಇದೆಲ್ಲ ಸಿಗೋದು ನಮಗೆ. ಆಮೇಲೆ ಅಲ್ಲಿನ ಜೈನ ದೊಡ್ಡವರೆಲ್ಲ ಜೈನರು ಅವರೆಲ್ಲ ಹಿಂದಿನ ರಾಜರ ವೈಭವನ್ನೆಲ್ಲ ಹೇಳೋರು, ಏನಾಯ್ತು ಅನ್ನೋದು. ಹಳೆಯ ಕಾಲದ ಅಜ್ಜಿಯಂದ್ರ ಜೊತೆ ಮಾತಾಡ್ತಾ ಇದ್ವಿ, ಅಜ್ಜಂದ್ರ ಜೊತೆ ಮಾತಾಡ್ತಾ ಇದ್ವಿ, ದೇವಸ್ಥಾನದ ಮುಖ್ಯಸ್ಥರ ಜೊತೆ ಮಾತಾಡ್ತಾ ಇದ್ವಿ. ಸೊ ಹೀಗೆ ಏನಾಯ್ತಂದರೆ ನನ್ನ ಕನ್ನಡಾಸಕ್ತಿ ಜಾಸ್ತಿ ಆಗ್ತಾ ಹೋಯಿತು. ಆ ಥರ ಆ ಸ್ಟಡಿ ಓರಿಯೆಂಟೆಡ್ ಅಂದರೆ ಅಧ್ಯಯನ ಕೇಂದ್ರಿತವಾಗಿ ನಂಗೆ ಅದು ಇಷ್ಟ ಆಗ್ತಾ ಹೋಯಿತು. ಆ್ಯಂಡ್ ಅಲ್ಲಿ ಹೊಸ ಹೊಸ ವಿಚಾರ ತಿಳ್ಕೊಳ್ತಾ ಇದ್ದೆ. ಫೀಲ್ಡ್ ವರ್ಕ್ ಅಂತಲೇ ಹೇಳ್ತೀವಿ ಈಗ, ರಿಪೋರ್ಟಿಂಗ್ ಫೀಲ್ಡ್ ವರ್ಕ್ ಅಂತ. ಸೊ ಅದು ಮಾಡ್ತಾ ಇದ್ವಿ. ಅದಕ್ಕೊಂದು ಪ್ರಾಜೆಕ್ಟ್ ಕೂಡ ರೆಡಿ ಮಾಡಿದ್ವಿ. ಹಾಗೆ ನಾನು ಕನ್ನಡ ಡಿಪಾರ್ಟ್ಮೆಂಟ್ಗೆ ಹತ್ತಿರ ಆದೆ. ನಾಗವೇಣಿ ಮೇಡಮ್, ರಾಜಮಣಿ ರಾಮಕುಂಜ ಅವರೆಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದವರು. ಸೊ ಅವರು ನನಗೆ ಕನ್ನಡ ಬುಕ್ಗಳ ಬಗ್ಗೆ, ಕನ್ನಡ ಲೇಖನಗಳ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ ಜಾಸ್ತಿ ಅರಿವು ಬರೋ ಥರ ಒಂದಷ್ಟು ಕಾಂಪಿಟೇಷನ್ಸ್, ಬುಕ್ಸ್ ಅದೆಲ್ಲ ಕೊಡ್ತಾಯಿದ್ರು. ಸೊ ಅಲ್ಲಿಂದ ಏನಾಯ್ತಂದರೆ ಒಂದು ಟಿ ವಿ ಚಾನೆಲ್ ಅಂತ ಒಂದು ಸ್ಟಾರ್ಟ್ ಆಗುತ್ತಂತೆ, ನ್ಯೂಸ್ ಚಾನೆಲ್ ಅಂತೆ, 24x7 ನ್ಯೂಸ್ ಚಾನೆಲ್ಲು. ಅವಾಗ ನಮ್ಗೆ ಏನಿಗೆ ಚಾನೆಲ್ ಅಂದರೆ ಉದಯ ಟಿ ವಿ, ಈ ಟಿ ವಿ ಬಿಟ್ಟರೆ ಯೂಟ್ಯೂಬ್ ಇತ್ತು. ಆವಾಗ ಹಾಡುಗಳು ಅಂದರೆ ನನಗೆ ಆಫರ್ ಬಂದಾಗ ಯೂಟ್ಯೂಬ್ ಇತ್ತು. ಅದಕ್ಕೆ ಮುಂಚೆ ಇರಲಿಲ್ಲ. ಅದಕ್ಕೆ ಮುಂಚೆ ಇದ್ದಿದ್ದು ಇದು ಉದಯ, ಈ ಟಿ ವಿ ಮತ್ತು ಚಂದನ, ಅದಷ್ಟೇ ಇದ್ದಿದ್ದು. ಸೊ ಆವಾಗ ಏನಾಯ್ತಂದರೆ ನೀವು ಹೋಗಿ ಒಂದ್ಸತಿ ಹೋಗಿ ಸುಮ್ಮನೆ ಇಂಟರ್ವ್ಯೂ ಕೊಟ್ಟು ನೋಡಿ, ಏನಿಲ್ಲ, ಊಟ ಆಯಿತಾ, ಕಾಫಿ ಆಯಿತಾ, ತಿಂಡಿ ಆಯಿತಾ, ಅಷ್ಟೇ. ನನಗೆ ಫುಲ್ ಖುಷಿ. ಬರೀ ಊಟ ಆಯಿತಾ, ಕಾಫಿ ಆಯಿತಾ, ತಿಂಡಿ ಆಯ್ತು, ಇಷ್ಟು ಕೇಳೋಕ್ಕೆ ಸ್ಯಾಲ್ರಿ ಕೊಡ್ತಾರೆ. ಅದು ಬೆಂಗಳೂರಲ್ಲಿ ಕೆಲಸ, ದುಡ್ಡು ಬರುತ್ತೆ. ದುಡ್ಡು ಬರುತ್ತೆ. ಆಮೇಲೆ ಇನ್ನೂ ಮಜಾ ಏನಂದರೆ ನಾನು ಡಿಗ್ರಿ ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಆ ಟೈಮಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಗಿತ್ತು. ಡಿಗ್ರಿ ಆದಮೇಲೆ ಏನು ಮಾಡೋದು ಅಂತ ಎಲ್ಲರೂ ಒಂದೊಂದು ಪ್ಲ್ಯಾನ್ ಮಾಡೋರು. ನಾನು MSc ಮಾಡ್ತೀನಿ, ನಾನು ರಿಸರ್ಚ್ ಮಾಡ್ತೀನಿ, ನಾನು ಇದು ಕೆಮಿಸ್ಟ್ರಿ ಲೈನಲ್ಲಿ ನಾನು ಇಂಜಿನಿಯರಿಂಗ್ ಇದನ್ನು ಮಾಡ್ತೀನಿ, B.Ed ಮಾಡ್ತೀನಿ. ಒಬ್ಬೊಬ್ರು ಒಂದೊಂದು ಪ್ಲ್ಯಾನ್ ಇತ್ತು. ನನ್ನ ಹತ್ರ ಏನೂ ಪ್ಲ್ಯಾನ್ಸ್ ಇರಲಿಲ್ಲ ಆ್ಯಕ್ಚುಲಿ. ನಾನು ಏನು ಮಾಡಲಿ ಅಂತ ನಾನು ಯೋಚನೆ ಮಾಡೋಕ್ಕೆ ಮುಂಚೆ ನನಗೆ ಇವರು ಲೆಕ್ಚರರ್ ಹಿಂಗೆ ಹೇಳಿದ್ರ, ಕನ್ನಡ ಲೆಕ್ಚರರ್ ರಾಜಮಣಿ ರಾಮಕುಂಜ ಅವರು ಹೇಳಿದ್ರ, ಓಕೆ ಎಲ್ಲರೂ ಒಂದೊಂದೇನೋ ಮಾಡ್ತಾರೆ, ಸೊ ನಾನು ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಯಿತು ಓಕೆ ಅಂತ ಹೇಳಿಬಿಟ್ಟೆ. ನನಗೆ ಬೆಂಗಳೂರು ಅನ್ನೋದು ಅವಾಗ ಒಂಥರ ಡ್ರೀಮ್ ಪ್ಲೇಸ್ ಥರ. ಬಿಕಾಸ್ ನಮ್ಮ ಊರಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಬೆಂಗಳೂರಿಗೂ ಮಂಗಳೂರಿಗೂ ತುಂಬ ದೂರ ಆವಾಗೆಲ್ಲ. ಇವಾಗ ಏನು ಬಿಡಿ, ಫ್ಲೈಟಲ್ಲಿ ಹೋಗಿ ಬರ್ಬೋದು, ಒಂದು ಟ್ರೈನು, ಬಸ್ಸು, ಈಗ ಹತ್ತಿರ ಇದ್ದಂಗೆ, ಇಲ್ಲಿಂದ ಶಾಂತಿನಗರ ಇದ್ದಂಗೆ ಆಯಿತಾ. ಬಟ್ ಅವಾಗ ಹಂಗಿರಲಿಲ್ಲ. ಅವಾಗ ಬೆಂಗಳೂರು ಅಂದರೆ ತುಂಬ ದೂರ ಅಂತ. ಸೊ ಅಷ್ಟು ದೂರ ಹೋಗಬೇಕಲ್ಲ ಅನ್ನೋದೇ ಎಕ್ಸೈಟ್ಮೆಂಟ್ ನಂಗೆ ಅವಾಗ. ಕಷ್ಟ ಅಲ್ಲ, ಎಕ್ಸೈಟ್ಮೆಂಟ್ ಅವಾಗ, ಬೆಂಗಳೂರಿಗೆ ಹೋಗ್ಬೋದಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಂದರೆ ನಾನು ಓಕೆ ಅಂದ್ಬಿಟ್ಟೆ, ಸರಿ ಬೆಂಗಳೂರು, ಹಾಂ ಬೆಂಗಳೂರಲ್ಲ, ಓಕೆ ಕೆಲಸವಲ್ಲ. ಬೆಂಗಳೂರಿಗೆ ಬಂದೇ ಇಲ್ಲ ನೀವು ಅಲ್ಲಿವರೆಗೂ? ಬೆಂಗಳೂರಿಗೆ ಅಂದರೆ ತುಂಬ ಚಿಕ್ಕವಳಿದ್ದ ನಮ್ಮ ಅತ್ತೆ ಮನೆಗೆ ಹಿಂಗೆ ಒಂದಿನಕ್ಕೆ ಹಿಂಗೆ ಬಂದು ಹೋಗೋದು ಹಂಗಿತ್ತಷ್ಟೇ. ನಾಟ್ ಬೆಂಗಳೂರಲ್ಲಿ ಇದ್ದು 4 ದಿನ ಇದ್ದು ಎಕ್ಸ್ಪ್ಲೋರ್ ಮಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ. ಅವಾಗ ವಿಧಾನಸೌಧ ಕಬ್ಬನ್ ಪಾರ್ಕ್ ನೋಡಿದ್ದಿಲ್ಲ? ಇಲ್ಲ. ಅವಾಗ ಬೆಂಗಳೂರು ಅತ್ತೆ ಮನೆ ಬರೋದು, ಜಸ್ಟ್ ಹೊರಟ್ಬಿಡೋದು ಅಷ್ಟೇ. ಫಂಕ್ಷನ್ ಏನಾದರೆ ಬರೋದು, ಅಟೆಂಡ್ ಮಾಡೋದು, ಹೋಗ್ಬಿಡೋದು. ಮತ್ತು ಇಲ್ಲೇ ಇದ್ದು 2 ದಿನ ಇರೋದು ಆ ಥರದ್ದೆಲ್ಲ ತುಂಬ ಕಡಿಮೆ ಇರಲಿಲ್ಲ. ನಾನು ಆ್ಯಕ್ಚುಲಿ ನಮ್ಮ ಮನೇಲೆಲ್ಲ ಹೋಗ್ತಿದ್ರು, ಬಟ್ ನಾನು ಸ್ವಲ್ಪ ಕಡಿಮೆನೇ ಹೋಗಿದ್ದು. ಆದರೂ ಹೇಳಬೇಕಂದ್ರೆ ಇವಾಗಿನಷ್ಟು ಜರ್ನಿ ಫ್ರೀಕ್ವೆನ್ಸಿ ಇಲ್ಲ, ಆವಾಗ ತುಂಬ ಕಡಿಮೆ. ಸೊ ಹಾಗಾಗಿ ಏನಂದರೆ ಮತ್ತು ನಮಗೆಲ್ಲ ಊರಲ್ಲೆಲ್ಲ ಬೆಂಗಳೂರು ಅಂದರೆ ಅಮೆರಿಕ ಇದ್ದಂಗೆ, ಇವಾಗ ಅಮೆರಿಕ ಫೀಲ್ ಆದಂಗೆ ಅವಾಗ ಡ್ರೀಮ್ ಡೆಸ್ಟಿನೇಷನ್. ಹೌದು. ಯಾಕಂದರೆ ಅಲ್ಲೆಲ್ಲ ಸೆಲೆಬ್ರಿಟೀಸ್ ಎಲ್ಲ ಓಡಾಡ್ತಿರ್ತಾರೆ, ಶಕ್ತಿ ಕೇಂದ್ರನೇ ಅಲ್ಲಿ ಅನ್ನೋ ಥರ ಫೀಲಿಂಗ್ ಅದು. ಸೊ ಆವಾಗ ನಾನು ಓಕೆ ಅಂತ ಹೇಳಿದೆ. ಸೊ ಅಲ್ಲಿಂದ ನನಗೆ ಓಕೆ ಅಂತ ಹೇಳಿಬಿಟ್ಟೆ ಅಷ್ಟೇ. ತಲೆಯಲ್ಲಿ ಏನೋ ಯೋಚನೆ ಏನು ಬಂದಿಲ್ಲ, ಏನು ಮಾಡ್ಬೇಕೇನಂತ. ಸರಿ ಒಂದು ಮಾತು ಕೇಳಿದೆ ನಾನು, ಅಲ್ಲ ಸರ್ ಬೆಂಗಳೂರಿಗೆ ಹೋಗಿ ಅದೇನು ಕೆಲಸ ಏನು ಮಾಡೋಣ? ಏನಿಲ್ಲ, ಒಳ್ಳೆ ಡ್ರೆಸ್ ಹಾಕಿ ನಿಂತ್ಕೊಂಡು ಕಾಫಿ ಆಯಿತಾ, ತಿಂಡಿ ಆಯಿತಾ, ನಿಮ್ಗೆ ಯಾವ ಹಾಡು ಇಷ್ಟ, ಓಕೆ. ಅಲ್ಲಿಂದ ನಾನು ಆ ಯೂಟ್ಯೂಬ್ ಆ್ಯಂಕರಿಂಗ್ ನೋಡೋಕೆ ಶುರು ಮಾಡಿದೆ. ಟಿವಿ ಹಾಕೊಂಡು. ಉದಯ ಅಂದರೆ ಈ ಯೂಟ್ಯೂಬ್ ಅಲ್ಲ, ಸಾರಿ, ಇದರಲ್ಲಿ ಉದಯದಲ್ಲಿ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅಂತ ಒಂದು ಪ್ರೋಗ್ರಾಮ್ ಬರೋದು. ಆಮೇಲೆ ಇನ್ಯಾವುದೋ ಲೆಟರ್ ತೊಗೊಂಡು ವಿಶ್ ಮಾಡಿ ಕೋಲ್ಗೇಟ್ ಟೋಟಲ್ ನಿಮ್ಮ ಆಯ್ಕೆ, ಈ ಥರದ್ದೆಲ್ಲ ಬರೋದಾಯ್ತಾ. ನಾನು ಅವಾಗೆಲ್ಲ ಅಂದ್ಕೋತಿದ್ದೆ, ಇಷ್ಟು ಸುಲಭ ಇದೆ ಅಲ್ವಾ ಇದೆಲ್ಲ, ಅಂದರೆ ಹಿಂಗೆ ಓದೋದು, ಹಿಂಗೆ ನೋಡೋದು. ನಿಮ್ಗೆ ಯಾವ ಹಾಡು ಇಷ್ಟ, ಯಾಕೆ ಇಷ್ಟ, ನಿಮ್ಮ ಹೆಸರು, ಯಾವ ಊರಿಂದ, ಓ ಥ್ಯಾಂಕ್ ಯು ಅವ್ರು ಹೊಗಳೋದು ಇವ್ರನ್ನ. ಅವಾಗ ಓ ಥ್ಯಾಂಕ್ ಯು ಸೋ ಮಚ್, ಓಕೆ ಈಗ ನಿಮ್ಗೆ ಹಾಡು ಪ್ಲೇ ಮಾಡ್ತೀವಿ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದು. ಇಷ್ಟೇ ತಾನೇ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡೆ ಹೆಂಗೆ ಹೇಳ್ತಾರೆ ಏನಂತ. ಸೊ ಹೋಮ್ವರ್ಕ್, ಹಾಂ ಇಷ್ಟೇ ತಾನೇ ಕೇಳ, ಅದು ನನಗೆ ನೋಡಿನೇ ಬರ್ತಾ ಇತ್ತು. ಸೊ ಇಷ್ಟೇ ತಾನೇ ಕೆಲಸ ನಡೆಯುತ್ತೆ ಅಂತ. ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದಾಗಿತ್ತು. ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಯಿತು ಇದು ಹಾಡು ಕೇಳೋದಲ್ಲ, ನ್ಯೂಸ್ ಓದೋದು. ಹಾಗೆ ಟಿವಿ ನೈನ್ಗೆ ಇಂಟರ್ವ್ಯೂ ಕೊಟ್ಟಿದ್ದು ನಾನು, ಫಸ್ಟ್ ಕೊಟ್ಟಿದ್ದು. ಅವಾಗ ಶುರು ಆಗ್ತಿತ್ತು ಅದು?
ಅವಾಗ TV9 ಅನ್ನೋ ಒಂದು ಚಾನೆಲ್ ಸ್ಟಾರ್ಟ್ ಆಗುತ್ತೆ. ಅದು 24 ಗಂಟೆನೂ ಸುದ್ದಿನೇ ಕೊಡೋ ಚಾನೆಲ್ಲು, ಕನ್ನಡದಲ್ಲೇ ಫಸ್ಟ್ ಟೈಮ್, ಕರ್ನಾಟಕದಲ್ಲಿ ಫಸ್ಟ್ ಟೈಮ್. ಸೊ ಅದಕ್ಕೆ ಆ್ಯಂಕರ್ಸನ್ನು ಹುಡುಕ್ತಾ ಇದ್ದಾರೆ. ಸೊ ಫ್ರೆಷರ್ಸ್ ಬೇಕು, ಯಂಗ್ಸ್ಟರ್ಸ್ ಬೇಕು, ಕಾಲೇಜ್ ಅವ್ರು ಬೇಕು ಅಂತ ಹೇಳಿ ಅವ್ರು ಎಲ್ಲ ಕಾಲೇಜ್ಗಳಿಗೆ ಹೇಳಿದರು. ಐ ಥಿಂಕ್ ನಿಮ್ಗೆ ಗೊತ್ತಿರ್ಬೋದು, ಗೌರಿ ಶಕ್ಕಿ ಅವರ ವೈಫ್ ಮಾಲತಿ ಅವರು ನಮ್ಮ ಕನ್ನಡ ಲೆಕ್ಚರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಕಾಲೇಜಲ್ಲಿ ಯಾರಾದರೂ ಇದ್ರೆ ನಮ್ಮ ಚಾನಲಿಗೆ ಕಳಿಸಿ. ಅವಳು ನನಗಿಂತ ಮುಂಚೆ ಹೋಗ್ಬಿಟ್ಟಿದ್ಲು. ಸೊ ಹೌದೌದು, ಸ್ವಲ್ಪ ದಿನಗಳ ಸೀನಿಯರ್ ಅವರು. ಆಮೇಲೆ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಸೊ ಹಾಗಾಗಿ ಅವರಲ್ಲಿ ಅಪ್ರೋಚ್ ಮಾಡಿದ್ದಕ್ಕೆ ನಮ್ಮ ಲೆಕ್ಚರರ್ ನನಗೆ ಅಪ್ರೋಚ್ ಮಾಡಿ ನಾನು ಬರೋ ಥರ ಆಗಿದ್ದು. ಬಂದಾಗ ಫಸ್ಟ್ ಇಂಟರ್ವ್ಯೂ ತೊಗೊಂಡಿದ್ದೇನೆಂದರೆ 5 ನಿಮಿಷ ಮಾತಾಡು ಅಂತಂದರು. ಕ್ಯಾಮ್ರಾ ಎದುರು 1 ನಿಮಿಷ ಮಾತಾಡು ಅಂತಂದರು. ನಾನು ಕ್ಯಾಮ್ರಾ ಎದುರುಗಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ, ಯಕ್ಷಗಾನ, ನಂಗೆ ಗೊತ್ತಿದ್ದೇನು, ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಅದ್ರ ಬಗ್ಗೆ ನಾನು ಮಾತಾಡಿದೆ. 1 ನಿಮಿಷ ಅಂತ ಹೇಳಿದ್ರೆ ನಾನು 5 ನಿಮಿಷ ಮಾತಾಡ್ತಾ ಹೋದೆ. ಸೊ ಅಲ್ಲಿಗೆ ನಿಮ್ಮ ಹತ್ರ ಹೇಳಿದ್ದು 1 ನಿಮಿಷ, ನೀವು 5 ನಿಮಿಷ ಮಾತಾಡಿದ್ರಿ, ಆದರೂ ಓಕೆ ಅಂತ ಹೇಳಿ ಆಮೇಲೆ ಅಲ್ಲೇ ಹೇಳಿದ್ರು ಫೋಟೋಜೆನಿಕ್ ಇದೆ ಫೇಸು, ಸೊ ನೀವು ಮಾತಾಡಿದ್ದು ಅಷ್ಟೇ, ನಮಗೆ ಹಿಂಗೆ ಮಾತಾಡೋರೇ ಬೇಕು, ಸೊ ಹಾಗಾಗಿ ನೀವು ಸೆಲೆಕ್ಟೆಡ್ ಅಂತ ಆವಾಗಲೇ ಹೇಳಿಬಿಟ್ರು. ಬಟ್ ನಾನು ಬಂದಿದ್ದು ಯಾವಾಗ ಅಂದರೆ ನನಗೆ ಫೈನಲ್ ಇಯರ್ ಎಕ್ಸಾಮ್ ಆಗ್ತಾಯಿತ್ತು ಡಿಗ್ರಿ. ಹೌದೌದು, 3 ಎಕ್ಸಾಮ್ ಏನೋ ಅಲ್ಲ 4 ಎಕ್ಸಾಮ್ ಮುಗಿದಿತ್ತು, ಇನ್ನು 2 ಬಾಕಿ ಇತ್ತು. ಅದ್ರ ನಡುವಲ್ಲಿ ಓದೋಕ್ಕೆ ಅಂತ ಒಂದು 4 ದಿನ ರಜೆ ಕೊಡ್ತಾರೆ ಗೊತ್ತಾ. ಸೊ ಆ ಟೈಮಲ್ಲಿ ನಾನು ಬೆಂಗಳೂರಿಗೆ ಬಂದು ಹೋಗಿ ಇಂಟರ್ವ್ಯೂ ಕೊಟ್ಟು ಹೋಗಿದ್ದು. ಸಾರಿ. ಆವಾಗ ಏನಂದ್ರು ಅಂದರೆ, ಇಲ್ಲ ನೀವು ವಾಪಸ್ ಹೋಗೋದು ಬೇಡ, ನೀವು ಸೆಲೆಕ್ಟ್ ಆಗಿದ್ದೀರಾ, ನಿಮ್ಗೆ ಕೆಲಸನೂ ಆಯಿತು, ಇನ್ನು ಹೋಗಿ ಎಕ್ಸಾಮ್ ಬರೆಯೋದೆಲ್ಲ ಬೇಕಾಗಿಲ್ಲ ಅಂದರು. ಅವಾಗ ಇಲ್ಲ ನಾನು ಎಕ್ಸಾಮ್ ಒಂದು ಬರೆದು ಬಿಟ್ಟು ಬರ್ತೀನಿ, ಯಾಕಂದರೆ ಅಷ್ಟು ಕಷ್ಟಪಟ್ಟು ಓದಿರ್ತೀವಲ್ಲ, ಎಕ್ಸಾಮ್ ಬರೆದು ಬರ್ತೀನಿ ಅಂತ ಹೇಳಿ ನಾನು ಮತ್ತೆ ಅವ್ರಿಗೆ ಹೋದರೆ ಮತ್ತೆ ವಾಪಸ್ ಬರಲ್ವೇನೋ ಅಂತ. ಕ್ಯಾಂಡಿಡೇಟು ಹಂಗೆ ಅನಿಸಿತ್ತಂತೆ. ಸೊ ಹಂಗೆ ಅಂದರೆ ಯಾವಾಗ ಫ್ರೆಶರ್ ಅಲ್ಲ, ಇನ್ನು ಚಾನಲ್ ಅಂತಲೇ ಯಾರಿಗೂ ಗೊತ್ತಿಲ್ಲ, ಏನಿಲ್ಲ. ಸೊ ಕನ್ನಡ ಮಾತಾಡೋರನ್ನ ಹುಡುಕ್ತಾಯಿದ್ರು. ಹಾಗಾಗಿ ಆಮೇಲೆ ಮತ್ತೆ ಹೋಗಿ ವಾಪಸ್ ಬಂದು ಎಕ್ಸಾಮ್ 26 ಮುಗೀತು. ಅವತ್ತೇ ನೈಟ್ ನಾನು ಬಸ್ ಹತ್ತು ಬಂದಿದ್ದು. 27ಕ್ಕೆ ಜಾಯಿನ್, ಏಪ್ರಿಲ್ 27ಕ್ಕೆ ಜಾಯಿನ್. ಇಲ್ಲ ಏಪ್ರಿಲ್ 26ಕ್ಕೆ ಹೊರಟಿದ್ದು. ಅಲ್ಲ ಒಬ್ಳಲ್ಲ, ನನ್ನ ಫ್ರೆಂಡ್ ಶ್ವೇತಾ ಅಂತ ಇದ್ರು, ಅವಳು ನಂಗೆ ತುಂಬ ಸಪೋರ್ಟಿವ್ ಆ ಟೈಮಲ್ಲಿ. ಅವಳು ಜೊತೆಗೆ ನಾನು ಬಂದಿದ್ದು, ಇಂಟರ್ವ್ಯೂಗೆ ಬಂದಿದ್ದು ಅವಳ ಜೊತೆಗೆ ನಾನು. ಆಮೇಲೆ ಮತ್ತೆ ನಮ್ಮ ಮನೆಯವರೆಲ್ಲ ನನ್ನ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರು ಕಡೆಗೆ ಶಿಫ್ಟ್ ಮಾಡಿಸಿದ್ರು. ಹಂಗಾಯ್ತು. ಅಲ್ಲಿಂದ ನನ್ನ TV9 ಜರ್ನಿ ಸ್ಟಾರ್ಟ್ ಆಯಿತು. ಅದು ಆಗ ಚಾನೆಲ್ ಸ್ಟಾರ್ಟ್ ಆಗೋದಕ್ಕೆ 1 ಇಯರ್ ಇತ್ತು. 8 ತಿಂಗಳು. ಹೌದು, ಅಂದರೆ ನಮಗೆ ಮುಂದಿನ ವರ್ಷ ಅಂತ ಗೊತ್ತಿರಲಿಲ್ಲ. ಅವಾಗೆಲ್ಲ ನೆಕ್ಸ್ಟ್ ಮಂತ್ ಲಾಂಚ್ ಆಗುತ್ತೆ, ಈ ಡೇಟ್ ಲಾಂಚ್ ಆಗುತ್ತೆ, ಈ ಡೇಟ್ ಲಾಂಚ್ ಆಗುತ್ತೆ ಅಂತ ಪೋಸ್ಟ್ಪೋನ್ ಆಗ್ತಾ ಇರೋದು. ಆ ಪೋಸ್ಟ್ಪೋನ್ ಆಗೋ ಡೇಟ್ಗಳು ಜಾಸ್ತಿ ಆಗ್ತಾ ಇದ್ದಂಗೆ ನಮಗೆ ಸ್ವಲ್ಪ ಕಾನ್ಫಿಡೆನ್ಸು ಹೋಗ್ತಾ ಇರೋದು. ಯಾಕಂದರೆ ಇಲ್ಲಿ ಊರಲ್ಲೆಲ್ಲ ಕೇಳ್ತಿದ್ರು, ಚಾನಲ್ ಅಂತ ಹೇಳಿದ್ರೆ ಇನ್ನೂ TV ಬರ್ತಾ ಇಲ್ಲ, ಯಾವ ಟಿವಿ ಅಂತ. TV9 ಹಂಗಂದ್ರೆ ಏನು ಅಂತ ಕೇಳೋರೆಲ್ಲರು. ಸ್ಟಾರ್ಟಿಂಗ್ ಡೇಸ್ ತುಂಬ ಕಷ್ಟ ಆಯಿತು. TV9 ಅನ್ನೋದನ್ನು ರಿಜಿಸ್ಟ್ರು ಆಗೋ ತನಕ TV9 ನಮಗೆ ಹೊರಗಡೆ ನಾವು ಇದೇ ಥರ ನೀವು ಇಂಟರ್ವ್ಯೂ ಮಾಡಿದಾಗ ನಾವು ಹೋಗ್ತಿದ್ದಾಗ, ಯಾವ ಚಾನಲಿಂದ ಬಂದರೆ TV9ಇಂದ ಫಸ್ಟ್ ಲಾಂಚ್ ಮಾಡಿರಿ, ಆಮೇಲೆ ಬೈಟ್ ಕೊಡಿ ಅನ್ನೋರು. ಸ್ಟಾರ್ಟಿಂಗ್ ಅದು. ನಾನು ರಿಪೋರ್ಟಿಂಗ್ ಮಾಡ್ತಾ ಇದ್ದೆ TV9. ಫಿಲಮ್ ರಿಪೋರ್ಟಿಂಗು ಮಾಡಿದ್ದೆ, ಲೈಫ್ ಸ್ಟೈಲ್ ಮತ್ತು ಫಿಲಮ್ ರಿಪೋರ್ಟಿಂಗ್, ಮೆಟ್ರೋ ರಿಪೋರ್ಟಿಂಗ್ ನಾನು ಮಾಡ್ತಿದ್ದೆ ಸ್ಟಾರ್ಟಿಂಗ್. ಎಲ್ಲ ವರ್ಕ್ ಮಾಡಿದ್ದೀವಿ, ಡೆಸ್ಕ್ ವರ್ಕ್, ರಿಪೋರ್ಟಿಂಗ್, ಎಲ್ಲನೂ ವಾಯ್ಸ್. ಹೌದೌದು, ಎಲ್ಲನೂ ಮಾಡಿ. ಅಂದರೆ ನನಗೆ ನನ್ನ ಆ್ಯಂಕರ್ ಆಗೋ ತನಕ ನಾನು ಆ್ಯಂಕರ್ ಆಗ್ತೀನಿ ನಂಗೆ ಗೊತ್ತಿರಲಿಲ್ಲ. ಬಿಕಾಸ್ ನಮಗೆ ಆಗಿರೋ ಕೆಲಸ ಹಂಗಿತ್ತು, ಎಲ್ಲ ಡಿಪಾರ್ಟ್ಮೆಂಟ್ ಕೆಲಸನೂ ಬರಬೇಕು. ಒಂದು ಅದರಲ್ಲಿ ನಾವು ಎಲ್ಲ ಓಕೆ ಆದರೆ ಮಾತ್ರ ಆ್ಯಂಕರಿಂಗ್ ಅಂತ ಸೆಲೆಕ್ಟ್ ಆಗ್ತಿತ್ತು. ಅದು ನಮಗೆ ಯಾವಾಗ ಸೆಲೆಕ್ಟ್ ಆಗ್ತೀವಿ, ಯಾರು ಸೆಲೆಕ್ಟ್ ಆಗ್ತೀವಿ, ಹೆಂಗೆ ಸೆಲೆಕ್ಟ್ ಆಗ್ತೀವಿ ಏನೂ ಗೊತ್ತಿಲ್ಲ. ಮಾರ್ನಿಂಗ್ 7 o'clock ನೈಟ್ 12 ಗಂಟೆ ತನಕ ಕೆಲಸ ಮಾಡು. ಹೌದೌದು. ಅಂದರೆ ಅದನ್ನು ಬ್ಲೇಮ್ ಮಾಡಲ್ಲ ನಾನು ಇವಾಗ, ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ಈಗಿನ ತುಂಬ ಜರ್ನಲಿಸ್ಟ್ಗಳಿಗೆ ಸಿಗಲ್ಲ. ನಮಗೆ ಬೆಳಗ್ಗೆ 7 ಗಂಟೆಗೆ ನಾವು ಆಫೀಸಲ್ಲಿ ಹಾಜರಿರ್ತಿದ್ವಿ. ಹೌದೌದು. ನೈಟ್ 12 ಗಂಟೆ ತನಕನೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರ್ತಿದ್ವಿ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ನ ಕೆಲಸನೂ ಕಲಿಸ್ತಾಯಿದ್ರು ನಮಗೆ, ನಾವು ಮಾಡಲೇಬೇಕಿತ್ತು. ಆಮೇಲೆ ನಿಮ್ಮ ಥರನೇ ಈಗ ಶೂಟಿಂಗ್ ಬೆಳಗ್ಗೆ 10 ಗಂಟೆಗೆ ಹೊರಟಿರ್ತೀವಿ, ವಾಪಸ್ ಬರೋದು ಎಷ್ಟೊತ್ತಿಗೆ ನಮಗೆ ಗೊತ್ತಿರಲ್ಲ. ಹಾಗಾಗೋದು. ಈಗ ನಿಮಗೆ ಗೊತ್ತಲ್ಲ, ಒಂದು ಶೂಟಿಂಗ್ 2 hours ಅಂತ ನಾವು ಹೇಳಿರ್ತೀವಿ ಅಥವಾ ಫಿಕ್ಸ್ ಮಾಡಿರ್ತೀವಿ. ನಾವು ಹೋಗೋ ಟೈಮು, ಆಮೇಲೆ ಅವ್ರು ಕೊಡೋ ಟೈಮು ಎಲ್ಲ ಮುಗಿಸೋಷ್ಟೊತ್ತಿಗೆ ಇಟ್ ಟೇಕ್ಸ್ 6 to 8 hours ಹಾಗೆ ಆಗುತ್ತೆ. ಸೊ ಹಾಗೆ ಆಗೋದು ನಮಗೂ. ರಿಪೋರ್ಟಿಂಗ್ ಹೊರಗಡೆ ಅಂದರೆ ಆಫೀಸ್ ಕೆಲಸ ಎಲ್ಲ ಮುಗಿಸಿ ರಿಪೋರ್ಟಿಂಗ್ ಹೋಗಿ ಬಂದು ಮತ್ತೆ ನಾವು ಸ್ಕ್ರಿಪ್ಟ್ ಮಾಡಿ, ಮತ್ತೆ ನಾವು ಎಡಿಟಿಂಗ್ ಕೊಟ್ಟು, ಎಡಿಟಿಂಗ್ ಮಾನಿಟರ್ ಮಾಡಿ, ಆ ಪ್ಯಾಕೇಜ್ ಫುಲ್ ರೆಡಿ ಮಾಡಿ, ಅದು ನಾಳೆ ಆನರಿಗೆ ಹೋಗೋಕ್ಕೆ ರೆಡಿ ಆಗೋ ತನಕ ವೆಯ್ಟ್ ಮಾಡಿ, ಅಂದರೆ ಎಲ್ಲ ರೆಡಿ ಮಾಡಿ ಮತ್ತೆ ನಾವು ಮನೆಗೆ ಬರ್ತಿದ್ದು. ಅದು ಕಂಪ್ಲೀಟ್ ಜವಾಬ್ದಾರಿ. ಹೌದೌದು. ಹೋದೆ, ಮಾತಾಡಿದೆ, ಇಂಟರ್ವ್ಯೂ ಮಾಡಿದೆ, ತಂದುಕೊಟ್ಟೋದೇ ಇಲ್ಲ. ಇವಾಗ ಸ್ವಲ್ಪ ಸುಲಭವಾಗಿದೆ ಜರ್ನಲಿಸಮ್ ಆ್ಯಕ್ಚುಲಿ. ಆವಾಗ ನಾವು ಕಲಿಯೋ ಟೈಮಲ್ಲಿ ಇಟ್ ವಾಸ್ ಚಾಲೆಂಜಿಂಗ್, ವೆರಿ ಮಚ್ ಚಾಲೆಂಜಿಂಗ್. ಅವಾಗ ಹೌದು, ತುಂಬ ಚಾಲೆಂಜಿಂಗ್ ಇತ್ತು. ಅಂದರೆ ನಮಗೆ ಯಾಕೆ ಚಾಲೆಂಜಿಂಗ್ ಇತ್ತು ಅಂತ ಹೇಳ್ತೀನಿ ಕೇಳಿ.
ನಾನು ದಕ್ಷಿಣ ಕನ್ನಡದವಳು, ನಮ್ಮ ಆಹಾರ ಪದ್ಧತಿಯೇ ಬೇರೆ, ನಮ್ಮ ಭಾಷೆನೇ ಬೇರೆ, ಆಮೇಲೆ ನಮ್ಮ ನೇಟಿವಿಟಿನೇ ಬೇರೆ, ನಮ್ಮ ಓಡಾಟ ಫ್ರೆಂಡ್ ಸರ್ಕಲ್ ಎಲ್ಲ ಬೇರೆ, ಹುಟ್ಟಿ ಬೆಳೆದಿದ್ದೆಲ್ಲ ಆ ಭಾಗದ ಒಂದು ಕಲ್ಚರಲ್ಲಿ. ಬೆಂಗಳೂರಿಗೆ ಬಂದಾಗ ನಮ್ಮ ಕನ್ನಡಕ್ಕೂ ಆ ಕನ್ನಡಕ್ಕೂ ತುಂಬ ವ್ಯತ್ಯಾಸ. ನಮಗೆ ಬೆಂಗಳೂರಿನ ಫಾಸ್ಟ್ ಕನ್ನಡ ಸ್ವಲ್ಪ ಇಷ್ಟು ರೂಢಾಗಿ ಯಾಕೆ ಮಾತಾಡ್ತಾರೆ ಅಂತ ಅನಿಸೋ ಥರ ಅನ್ನಿಸ್ತಿತ್ತು. ಆ್ಯಕ್ಚುಲಿ ಅದು ರೂಢ ಅಲ್ಲ, ಬಟ್ ನಮಗೆ ಏನಾಗ್ತದೆ, ನಮ್ಮಲ್ಲಿ ಹೆಂಗೆ ಮಾತಾಡ್ತಾರೆ ಗೊತ್ತಾ, ಎಂಥದ ಊಟ ಆಯ್ತಾ, ಈ ಥರ ನಮ್ಮಲ್ಲಿ ಮಾತಾಡೋದು. ನಿಂದು ಊಟ ಆಗಿಲ್ವಾ, ಹೀಗೆ ನಿಮ್ಗೆ ಹೆಂಗೆ ಅನ್ಸುತ್ತೆ, ಇಷ್ಟು ಸಾಫ್ಟ್ ಯಾಕಪ್ಪ ಮಾತಾಡ್ತಾರೆ ಅನ್ಸುತ್ತಲ್ವಾ? ಹಾಂ, ಹಂಗೆ ಅನ್ಸುತ್ತೆ. ಈ ಕಡೆ ಊಟ ಆಯ್ತಾ ಅಂತ ಕೇಳಿದಾಗ ಇದೇನಪ್ಪ ಹಿಂಗೆ ಕೇಳ್ತಾರೆ, ಊಟ ಆಯ್ತಾ ಅಂತ ಕೇಳ್ಬೋದು ತಾನೆ ಅಂತ ನಮಗೆ ಅನ್ನಿಸ್ತಿತ್ತು. ಅಂದರೆ ಭಾಷೆಯಿಂದ. ಆಮೇಲೆ ನಾರ್ತ್ ಕರ್ನಾಟಕ ಸೈಡ್ ಅವರೆಲ್ಲ ಸಿಕ್ಕಿದಾಗಂತೂ ಏನ್ರಿ ಮೇಡಮ್ ಅವರೇ ಅಂತ ಕೇಳಿದಾಗ ನಾನು ಒಬ್ಬ ಆಯಿತು ಇವ್ರು ನನಗೆ ಸಾಯಿಸ್ಬಿಡ್ತಾರೇನೋ ಅಂತ ಹಿಂಗೆ ಇಷ್ಟು ಭಯ. ಅವಾಗ ನನ್ನ ಕನ್ನಡದ ಸೊಗಡೆ ಅದು ನೋಡಿ. ಎಲ್ಲರೂ ಕನ್ನಡನೇ ಮಾತಾಡ್ತಿರ್ತೀವಿ, ಬಟ್ ಒಂದೊಂದು ಪ್ರಾದೇಶಿಕತೆ ಹೆಂಗೆ ಚೇಂಜ್ ಆಗ್ತಾ ಹೋಗುತ್ತೆ ಕನ್ನಡ ಅಂದರೆ. ನಮ್ಮ ಎಕ್ಸ್ಪೆಕ್ಟೇಷನ್ ನಮ್ಮ ಥರ ಬೇರೆಯವ್ರು ಮಾತಾಡಲಿ ಅಂತ. ಯಾಕಮ್ಮ ಅಂತ ಕೇಳಿದ್ರೆ ನಂಗೆ ಯಾಕಮ್ಮ ಅಂತ ಹೇಳ್ತಾರೆ ಇವರು ಅಂತ ನಾನು ನೋಡ್ತಿದ್ದೆ. ಇವಾಗೆಲ್ಲ ಅರ್ಥ ಆಗುತ್ತೆ ಬಿಡಿ, ಇವಾಗೆಲ್ಲ ಬೆಂಗಳೂರು ಕನ್ನಡ, ನಾವು ಬೆಂಗಳೂರು ಕನ್ನಡನೇ ಮಾತಾಡೋ ಥರ ಆಗ್ಬಿಟ್ಟಿದೆ. ಬಟ್ ಅವಾಗೆಲ್ಲ ಅದೆಲ್ಲ ನಮಗೆ ಮಾನಸಿಕವಾಗಿ ಸ್ವಲ್ಪ ಬೆಂಗಳೂರಿಗೆ ಹೊಸದಾಗಿ ಬಂದಾಗ ಆಗುತ್ತಲ್ಲ, ಯಾಕೆ ಎಲ್ಲರೂ ಇಷ್ಟು ರಫಾಗಿ ಮಾತಾಡ್ತಾರೆ, ಯಾರು ನಮ್ಮನ್ನು ಕೇರ್ ತೊಗೊಳ್ತಾ ಇಲ್ಲ, ಯಾರೂ ಸಾಫ್ಟಾಗಿ ಮಾತಾಡ್ತಿಲ್ಲ ಅಂತ ನಮ್ಗೆ ಅನ್ಸೋದು ಅವಾಗ. ಆಮೇಲೆ ಫುಡ್ ಕೂಡ ಅಷ್ಟೇ, ನಮ್ಮ ಕಡೆಗೆ ತುಂಬ ಈ ಕಡೆ ಬಿಸಿಬೇಳೆ ಭಾತೆಲ್ಲ ನಮ್ಮ ಕಡೆ ಜಾಸ್ತಿ ಇಲ್ಲ. ಇಲ್ಲಿ ಯಾವಾಗ ನೋಡಿದ್ರು ಬಿಸಿಬೇಳೆ ಭಾತು ಕ್ಯಾಂಟೀನಲ್ಲಿ ಫಿಕ್ಸ್. ಹಾಂ, ಹೌದೌದು. ಅದೆಲ್ಲ ನಮಗೆ ಆಹಾರ ಪದ್ಧತಿ, ಭಾಷಾ ಪದ್ಧತಿ, ಆಮೇಲೆ ಒಡನಾಟ ಎಲ್ಲವೂ ಚೇಂಜ್ ಆದಾಗ ಒಂದು ಸಣ್ಣ ಗೊತ್ತಿಲ್ಲದೆ ಡಿಪ್ರೆಷನ್ ಥರ ಆಗುತ್ತೆ. ಇಟ್ಸ್ ನಾಟ್ ಡಿಪ್ರೆಷನ್, ಕ್ಲಿನಿಕಲ್ ಡಿಪ್ರೆಷನ್ ಅಲ್ಲ. ನಾವು ಎಲ್ಲಿ ಬಂದ್ವಿ, ಏನು ಮಾಡ್ತಿದ್ದೀವಿ, ಯಾಕೆ ಬಂದ್ವಿ, ಇಲ್ಲಿ ಯಾರೂ ಸರಿ ಮಾತಾಡಿಸ್ತಿಲ್ವಲ್ಲ, ಹಿಂಗೆಲ್ಲ ಅನ್ಸೋದು ಬಂದು. ಆಮೇಲೆ ಫಿನಾನ್ಷಿಯಲಿ ಕೂಡ, ಬಿಕಾಸ್ ಈಗ ನಾವು ಮನೆಯಿಂದ ಕೆಲಸ ಅಂತ ಹೇಳ್ಕೊಂಡು ಬಂದಿರ್ತೀವಿ. ಇಲ್ಲಿ ಸ್ಟಾರ್ಟಿಂಗ್ ಸಿಗೋ ಸ್ಯಾಲ್ರಿ ಹೆಂಗಿರುತ್ತೆ ಅಂತ ನಿಮ್ಗೆ ಐಡಿಯಾ ಇದೆ. ಸೊ ಅಷ್ಟು ಕಡಿಮೆ ಸ್ಯಾಲ್ರಿಯಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡಬೇಕಾದ ಪರಿಸ್ಥಿತಿ ಇರುತ್ತೆ. ಸೊ ಇದನ್ನು ವಾಪಸ್ ಮನೇಲಿ ಹೋಗಿ ಹೇಳಿದ್ರೆ ನನ್ನ ಫೇಲ್ ಆಗುತ್ತೆ, ಅದು ಹೇಳೋಕ್ಕಾಗಲ್ಲ. ಬಿಕಾಸ್ ನಾನೊಂದು ಚಾಲೆಂಜ್ ಆಗಿ ಬಂದಿರೋದು. ಬಿಕಾಸ್ ನಾನು ಬೆಂಗಳೂರಿಗೆ ಬರ್ತೀನಿ ಅಂದಾಗ ಮನೇಲಿ ಯಾರೂ ಒಪ್ಪಿರಲಿಲ್ಲ. ಹೌದೌದು, ನಮ್ಮ ಮನೇಲಿ ಯಾರೂ ಒಪ್ಪಿರಲಿಲ್ಲ. ಯಾಕಂದ್ರೆ ಅಷ್ಟು ದೂರ ಹೆಣ್ಮಗಳನ್ನ ಹೆಂಗೆ ಕಳಿಸೋದು ಅಂತ. ಸೊ ಏನಿತ್ತು ಪ್ಲಾನ್ ಬಿ, ಏನಿತ್ತು ಅವ್ರದ್ದು? ಮದುವೆ ಮಾಡೋ ಪ್ಲಾನ್ ಇತ್ತು. ಮದುವೆ ಮಾಡ್ಕೊ, ಗಂಡ ಹೆಂಡತಿ ಅದು ಮಾಡು. ಹಾಂ, ನಿಂಗೆ ಗಂಡನ ಜೊತೆಗೆ ಹೋಗೋ, ಮಂಗಳೂರಿಗೆ ಬೇಕಿದ್ರೆ ನಾವು ಕಳಿಸಲ್ಲ ಬೆಂಗಳೂರಿಗೆ ಈಗಲೇ ಅಂತ, ತುಂಬ ದೂರ ಅಂತ ಒಂದು ಫೀಲಿಂಗ್ ಇತ್ತು. ಮತ್ತು ಒಬ್ಬಳನ್ನೇ ಹೆಂಗೆ ಕಳಿಸೋದು, ಹಾಗೆ ಹಿಂಗೆಲ್ಲ. ಮತ್ತು ನಮ್ಮ ಚಿಕ್ಕಪ್ಪಲ್ಲ ಇದ್ರು ಇಲ್ಲಿ. ಸೊ ಅವ್ರ ಮನೇಲಿ ಅತ್ತೆ ಮನೆ ಇತ್ತು. ಸೊ ಅವ್ರ ಮನೆಯೆಲ್ಲ ಸೆಟ್ಲ್ ಆಯಿತು. ಬಟ್ ಎಷ್ಟಂದ್ರೂ ಮನೆ ಬಿಟ್ಟು ಬರೋದಿರುತ್ತಲ್ಲ, ತುಂಬ ದಿನಗಳ ಕಾಲ ಕೆಲಸ ಮಾಡಿಕೊಂಡು ಇನ್ನೊಬ್ಬರು ಮನೇಲಿ ಇದ್ದುಕೊಂಡು ಕೈ ತುಂಬ ಸ್ಯಾಲ್ರಿ ಇಲ್ಲದೇ ಬದುಕೋದು ಆವಾಗೆಲ್ಲ ಇಮೋಷ್ನಲಿ ಸ್ವಲ್ಪ ಲೋ ಅನಿಸಿದ್ದು. ಬಟ್ ಒಂದು ಚಾಲೆಂಜ್ ಇತ್ತು, ಏನಂದರೆ ಬಂದಿದ್ದೀನಿ ವಾಪಸ್ ಹೋಗಲ್ಲ ಅಂತ, ಅದೊಂದು ತಲೆಯಲ್ಲಿತ್ತು. ಸೊ ಹಾಗಾಗಿ ಅದ್ರ ಕಡೆಯಿಂದ ಅಂದರೆ ಜಾಸ್ತಿ ವರ್ಕ್ ಮಾಡ್ತಿದ್ವಿ ಆಫೀಸಲ್ಲಿ. ಸೆಲೆಕ್ಟ್ ಆಗಲೇಬೇಕು ಅನ್ನೋ ಥರದ ಒಂದು ನೇರವಾದ ಯೋಚನೆ ಅಲ್ಲ, ಬಟ್ ನಾನು ಹಿಂದೆ ಬರಲ್ಲ, ವಾಪಸ್ ಬರಲ್ಲ ಅನ್ನೋ ಥರದ ಒಂದು ದೃಢ ನಿರ್ಧಾರ ಇತ್ತು. ಸೊ ಅಲ್ಲಿಂದ ಹಂಗಾಯಿತು. ಲಾಸ್ಟಿಗೆ ಸೆಲೆಕ್ಟ್ ಆದಾಗ ಫ್ರೆಶರ್ ನಾನು ಒಬ್ಬಳೇ ಸೆಲೆಕ್ಟ್ ಆಗಿದ್ದೆ. 18 ಜನ ಏನೋ ಇಂಟರ್ವ್ಯೂ ಅಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ರು. ಅದಾದಮೇಲೆ ಹಾಗೆ ಹಂತವಾಗಿ ಫಿಲ್ಟರ್ ಆಗ್ತಾ ನನಗೂ ಗೊತ್ತಿರಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ. ಅಷ್ಟೊಂದು ಹೇಳಲ್ಲ, ಏನೂ ಹೇಳ್ತಿರಲಿಲ್ಲ ನಮಗೆ. ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಥರ ನಮಗೆಲ್ಲ ಟ್ರೈನಿಂಗ್ ಕೊಡೋರು ಅಷ್ಟೇ ಗೊತ್ತಿತ್ತು. ನಾಳೆ ಬೆಳಗ್ಗೆ 6 ಗಂಟೆಗೆ ನ್ಯೂಸ್ ಓದಬೇಕು ನೀನು ಅಂತ ಹೇಳಿದಾಗ ನಂಗೆ ಫುಲ್ಲು ಆಶ್ಚರ್ಯ. ನಾಳೆ TV9 ಫೈನಲಿ ಆನರಿಗೆ ಹೋಗ್ತಾ ಇದೆ ಅಂತ. ಸೊ ಆವಾಗ ಅದಕ್ಕೆ ಅಂತ ನಂಗೆ ಬ್ಲೇಸರ್ ಎಲ್ಲ ರೆಡಿ ಮಾಡಿ ಎಲ್ಲ ತಂದಿದ್ರು. ಆವಾಗೆಲ್ಲ ಕನ್ನಡ ನ್ಯೂಸ್ ಆ್ಯಂಕರ್ಸ್ ಬ್ಲೇಸರ್ ಹಾಕ್ಕೊಂಡು ಓದೋ ಸಂಸ್ಕೃತಿನೇ ಇರಲಿಲ್ಲ. ಫಸ್ಟ್ ಟೈಮ್ ಬ್ಲೇಸರ್ ಹಾಕ್ಕೊಂಡು ಸ್ಟಾರ್ಟ್ ಆಗಿದ್ದು TV9ಅಲ್ಲಿ. ಎಲ್ಲ ಸಾರಿ ಹಾಕ್ಕೊಂಡು ಹಾಗೆ ಇರ್ತಿತ್ತು. ನಮಗೆ ಬ್ಲೇಸರ್ ಹಾಕ್ಕೊಂಡು ಆನ್ ಏರ್ ಮಾಡಿದ್ದು ಸುಪ್ರಭಾತ ಅಂತ, ಬೆಳಗ್ಗೆ 6 ಗಂಟೆ ನ್ಯೂಸ್. ಒಂದಿಷ್ಟು ಟೆಕ್ಸ್ಟ್ ಇತ್ತು, ಇದನ್ನು TV9 ಕನ್ನಡ ವಾಹಿನಿ ಕರ್ನಾಟಕ ಇದನ್ನು ವಾಹಿನಿ ನಿಮಗೆ ನಾಡಿಗೆ ಅರ್ಪಿಸ್ತಾ ಇದ್ದೀವಿ, ನಿಮ್ಮ ಎಲ್ಲ ಹಾರೈಕೆ ಆಶೀರ್ವಾದ ನಮ್ಮ ಮೇಲಿರಲಿ, ಹಾಗೆ ಹಿಂಗೆಲ್ಲ ಒಂದಷ್ಟು ಇತ್ತು. ಅದು ಬೆಳಗ್ಗೆ 6 ಗಂಟೆಗೆ ಓದೋದಿತ್ತು. ಅದು ಲೈವ್ ಆಗಿತ್ತು. ಫ್ರೆಶ್ ಆ್ಯಂಕರಿಂದ ಲಾಂಚ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ. ಸೊ ಏನಾಗಿತ್ತು ಫಸ್ಟ್ ಲಾಂಚ್? ಸೊ ಪ್ರಥಮ ಚುಂಬನಂ ದಂತಭಗ್ನಂ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ. ಅಂದರೆ ಯಾರೋ ಎಕ್ಸ್ಪೀರಿಯನ್ಸ್ ಇರೋರು ಹಾಕಿ ತಪ್ಪಿಗೆ ಪಾಬಿಟ್ಟು ಅದು ಲೈವ್ ಬೇರೆ ಅಂತ. ಸೊ ನಿಮ್ಮನ್ನು ಹಾಕಿದ್ರು ಅವರು? ಹೌದು, ಅಂದರೆ TV9 ಯೋಚನಾ ಲಹರಿನೇ ಹಂಗಿತ್ತು. ಯಾವಾಗಲೂ ನಾವು ಡಿಫ್ರೆಂಟಾಗಿ ಏನೋ ಮಾಡಬೇಕು ಅನ್ನೋದೇ ಅವರ ಕಾನ್ಸೆಪ್ಟ್ ಆಗಿತ್ತು. ಈ ಕನ್ನಡ 24/7 ನ್ಯೂಸ್ ಚಾನಲ್ ಕರ್ನಾಟಕಕ್ಕೆ ಬರೋವಾಗಲೂ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಎಲ್ಲ ಯಾರು ನೋಡ್ತಾರೆ ನ್ಯೂಸ್ 24 ಗಂಟೆ, ಹೆಂಗೆ ಕೊಡ್ತೀರಾ ನ್ಯೂಸ್ ಅಂತ ಇದ್ದೇ ಇರುತ್ತೆ. ಯಾಕಂದರೆ ಆಂಧ್ರದಲ್ಲಷ್ಟೇ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿತ್ತು ಅಷ್ಟೇ. ಸಕ್ಸಸ್ ಫಾರ್ಮುಲಾ ಏನು ಅಂಥದ್ದೇನು ಇರಲಿಲ್ಲ. ಬಟ್ ಆದರೂ ಆ ರಿಸ್ಕ್ ತೊಗೊಂಡು ಮಾಡಿದ್ರು.
ಅಲ್ಲೂ ಇತ್ತು. ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಆ್ಯಂಕರ್ಸ್ ಯಾರು ಟಿ ವಿ ನೈನ್ ಥ್ರೂ ಲಾಂಚ್ ಆಗೋದು ಬೇಡ, ಸೊ ಹೊಸ ಆ್ಯಂಕರ್ನ ಲಾಂಚ್ ಮಾಡ್ತೀವಿ ಟಿ ವಿ ನೈನ್ ಥ್ರೂ. ಹೊಸತನ ಹೊಸದು ಅನ್ನೋದ್ರಲ್ಲಿ ಅವರು ಜಾಸ್ತಿ ಫೋಕಸ್ ಮಾಡಿದ್ದಕ್ಕೆ ನನಗೆ ಅವಕಾಶ ಸಿಕ್ತು. ಆ್ಯಂಡ್ ಅದು ಹಿಸ್ಟ್ರಿಲಿ ಯಾವಾಗಲೂ ಪರ್ಮನೆಂಟ್ ಆಗಿತ್ತು. ಫಸ್ಟ್ 24x7 ಕನ್ನಡ ಸುದ್ದಿವಾಹಿನಿಯ ಮೊದಲ ವಾರ್ತಾವಾಚಕಿ ಆ್ಯಂಡ್ ಬ್ಲೇಸರ್ ಹಾಕ್ಕೊಂಡು ಓದಿರೋ ವಾರ್ತಾವಾಚಕಿ ಲೈವಲ್ಲಿ. ಹೌದೌದು. ಅದು ತುಂಬ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ ಆ್ಯಂಡ್ ಇಮೋಷ್ನಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ವಿಚಾರ ಅದು ನನಗೆ. ವಾವ್. ಸೊ ಹೇಗಿತ್ತು ಸುಪ್ರಭಾತ ಬೆಳಗ್ಗೆ? ಯಾವ ಡೇಟ್ ಅದು? ಡಿಸೆಂಬರ್ 9ನೇ ತಾರೀಕು 2007. ನಾವು ನವನಕ್ಷತ್ರ ಸನ್ಮಾನ ಅಂತ ಮಾಡ್ತಾ ಇದ್ವಿ, ಆಮೇಲೆ ಈವೆಂಟ್ ಎಲ್ಲ ಮಾಡ್ತಾ ಇದ್ವಿ ಪ್ರತಿ ವರ್ಷ. ಅದರ ಆ್ಯನಿವರ್ಸರಿನ ಡಿಸೆಂಬರ್. ಹೌದು. ಟಿ ವಿ ನೈನ್ ನೀವು ಗಮನಿಸಿರ್ಬೋದು ಅವಾರ್ಡ್ ಫಂಕ್ಷನ್. ಹೌದು. ಡಿಸೆಂಬರ್ 9, 2007 ಓದುವಾಗ ನನಗಂದರೆ ತೀರಾ ನರ್ವಸ್ ಆ ಥರದ್ದೆಲ್ಲ ಏನು ಗೊತ್ತಿಲ್ಲ ನನಗೆ. ಅವಾಗೆಲ್ಲ ಒಂಥರ ಮಾಡಬೇಕು ಅಷ್ಟೇ ಅದು ನಿರ್ಧಾರ ಅಷ್ಟೇ ಕಾಣಿಸ್ತಾ ಇತ್ತು ನನಗೆ. ಅದರ ಹಿಂದೆ ತುಂಬ ಗೊತ್ತಿದ್ದಿದ್ರೆ ಬಹುಶಃ ಭಯ ಇರ್ತಿತ್ತು ಅನ್ಸುತ್ತೆ. ತುಂಬ ಗೊತ್ತಿರಲಿಲ್ಲಲ್ಲ ಕ್ಯಾಮ್ರಾ ಆಗಲಿ ಅಥವಾ ಆನ್ ಏರ್ ಬರೋದಂದರೆ ಹೆಂಗೆ ಏನು ಗೊತ್ತಿರಲಿಲ್ಲ ಜಾಸ್ತಿ. ಸೊ ಕಾನ್ಫಿಡೆಂಟಾಗಿ ನಾನು ಮಾಡಿದೆ. ಅದಕ್ಕೆ ಮುಂಚೆ ತುಂಬ ಟ್ರೈನಿಂಗ್ ಇತ್ತು ಸರ್, ನಮಗೆ ತೀರಾ ಟ್ರೈನಿಂಗ್ ಇತ್ತು. ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳು ನಮಗೆ ಲೈವ್ ಥರನೇ ಪ್ರಾಕ್ಟೀಸ್ ಕೊಡೋರು ಸುಮಾರು. ಆಮೇಲೆ ಏನೇ ಇನ್ಸಿಡೆಂಟ್ ಹೊರಗಡೆ ಆದ್ರೂ ಆನ್ ಏರ್ ಹೋಗ್ತಿರ್ಲಿಲ್ಲ, ಬಟ್ ಆನ್ ಏರ್ ಹೋದಂಗೆ ನಾವು ಬುಲೆಟಿನ್ ಮಾಡ್ತಾಯಿದ್ವಿ, ನ್ಯೂಸ್ ಮಾಡ್ತಾಯಿದ್ವಿ. ಅದು ತುಂಬ ಹೆಲ್ಪ್ ಆಯಿತು ಅನ್ಸುತ್ತೆ. ಹಾಗಾಗಿ ಡೈಲಿ ಥರನೇ ಆನ್ ಏರ್ ಕೂಡ ಫೀಲ್ ಆಯಿತು. ಸೊ ಆಮೇಲೆ ಅಲ್ಲಿಂದ ಮತ್ತೆ ಟಿ ವಿ ನೈನ್ ಗೊತ್ತಲ್ಲ ನಿಮಗೆ ಹೆಂಗೆ ಬೇರೆ ಇವಾಗ ಈಗಲೂ ನಾನು ಟಿ ವಿ ನೈನ್ ಆ್ಯಂಕರ್ ಆಗಿದ್ದೆ ಅಂತ ಅಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ, ಅಥವಾ ನನಗೆ ಈಗೇನು ಹೆಸರು ಸಿಕ್ಕಿದೆ ಇದೆಲ್ಲ ಟಿ ವಿ ನೈನ್ ನನಗೆ ವಾಪಸ್ ಮತ್ತೆ ಕೊಡ್ತು. ಸೊ ಇಟ್ಸ್ ತುಂಬ ಖುಷಿಯಾಗುತ್ತೆ. ತುಂಬ ನನ್ನ ಲೈಫ್ನ ತುಂಬ ಮೇಜರ್ ಪೋರ್ಷನ್ ಟಿ ವಿ ನೈನಲ್ಲಿ ಕಳೆದಿದ್ದೀನಿ ಅಂತ ಅನಿಸುತ್ತೆ ನನಗೆ. ಬಟ್ ಬೆಳಗ್ಗೆ 7ಕ್ಕೆ ಶುರು ಆಗ್ಬಿಡೋದ ನಿಮ್ಮ ಜಾಬ್? ಅವಾಗೆಲ್ಲ ಅಂದರೆ ಟೈಮಿಂಗ್ಸ್ ಇರಲಿಲ್ಲ ಅವಾಗ. ಬಿಗಿನಿಂಗ್ ಡೇಸ್? ಹೌದೌದು, ಬಿಗಿನಿಂಗ್ ಡೇಸಲ್ಲಿ ಟೈಮಿಂಗ್ಸ್ ಇರಲಿಲ್ಲ. ಆಮೇಲೆ ಇವಾಗೆಲ್ಲ ಮತ್ತೇನಂದ್ರೆ ಶಿಫ್ಟ್ ಅಂತಿರುತ್ತೆ, 9 hours ಶಿಫ್ಟ್ ಇರುತ್ತೆ. 9 ಗಂಟೆ ಶಿಫ್ಟ್ ಅದು. ನೀವು 7ರಿಂದ 4 ಗಂಟೆ ತನಕ ಆದ್ರೂ ಬೇರೆ, 8ರಿಂದ 5 ಗಂಟೆ ತನಕ ಆದ್ರೂ ಬೇರೆ, ಅಥವಾ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ. ಅಂದರೆ ನಿಮ್ಗೆ ಬೇಕಾದಂಗೆ ಅಂತಲ್ಲ, ಬಟ್ ಆ ನ್ಯೂಸ್ಗೆ ಏನು ಡಿಮ್ಯಾಂಡ್ ಇರುತ್ತೆ ಅಥವಾ ನಿಮ್ಮ ಸ್ಕೆಡ್ಯೂಲ್ ಏನಿರುತ್ತೆ, ಅಥವಾ ನೀವು ಯಾವ ಶಿಫ್ಟ್ ಕೇಳಿರ್ತೀರಾ, ನಿಮ್ಮ ವೈಯಕ್ತಿಕ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷನ್ ಎರಡಕ್ಕೂ ಬ್ಯಾಲೆನ್ಸ್ ಮಾಡೋಕ್ಕೆ ಕೆಲವರು ನನಗೆ ಮಾರ್ನಿಂಗ್ ಶಿಫ್ಟ್ ಬೇಕು, ಮನೇಲಿ ಮಗು ಇದೆ ಅಂತ ಕೇಳ್ತಾರೆ. ನಂಗೆ ಸೆಕೆಂಡ್ ಶಿಫ್ಟ್ ಬೇಕು, ನನಗೆ ನನ್ನ ಗಂಡನ ಕೆಲಸಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಅವಶ್ಯಕತೆ ತಕ್ಕಂಗೆ ಶಿಫ್ಟ್ಗಳು ಚೇಂಜ್ ಆಗುತ್ತೆ. ಸೊ ಹಾಗೆ 9 hours ಶಿಫ್ಟ್ ಅಂತೂ ಈಗ ಇದ್ದೇ ಇದೆ. ಅವಾಗೆಲ್ಲ ನಮಗೆ ಟೈಮು ಅದೆಲ್ಲ. ಸ್ಯಾಲ್ರಿನೂ ಎಷ್ಟು ಸಿಗ್ತಿತ್ತು ಅಂತೀರಾ ಅವಾಗ ಸ್ಟಾರ್ಟಿಂಗ್? ಎಷ್ಟು? ನನಗೆ ಫಸ್ಟ್ ಸಿಕ್ಕಿರೋ ಸ್ಯಾಲ್ರಿ 2,000. ಯಾವ ವರ್ಷ? ಇಂಟರ್ನಿ ಆಗಿದ್ದೆ ನಾನು 2006ರಲ್ಲಿ. 2 ತಿಂಗಳು ನನಗೆ 2,000 ಸ್ಯಾಲ್ರಿ. ಅದಾದ್ಮೇಲೆ 4,700. ಯಾವತ್ತು ಮೊದಲು ಸುಪ್ರಭಾತ ಓದಿದಾಗ? ಹಾಂ ಹೌದು. ಸೊ ಆವಾಗ ಅಷ್ಟೇ ಸ್ಯಾಲ್ರಿ ನಾವು ಜೀವನ ಮಾಡಬೇಕಾಗಿತ್ತು. ಆ ಟೈಮಿಗೆ ಅದು ಕಡಿಮೆ ಆ್ಯಕ್ಚುಲಿ. 2006 and 2007 ಲೈಕ್ ಅಂತ 2,000 4,000 ಮಾರ್ಕೆಟ್ ಇದಕ್ಕಿಂತ ಕಡಿಮೆ. ಬಹುಶಃ ಈಗ BSc ಗ್ರ್ಯಾಜುಯೇಟ್ ನೀವು ಬೇರೆ ಜಾಬ್ ಮಾಡಿದ್ರೆ ನಿಮಗಿನ್ನೂ ಜಾಸ್ತಿ ಸಿಕ್ಕಿರೋದು. ಹೌದು, ಬಟ್ ಏನಾಗುತ್ತೆ ಅಂದರೆ ನಮಗೆ ಬೇರೆ ಜಾಬ್ ಬಗ್ಗೆ ನನಗೆ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿನೇ ಬಂದಿರಲಿಲ್ಲ. ಬಿಕಾಸ್ ನಾನು ಎಕ್ಸಾಮ್ ಬರೀತಿರೋವಾಗಲೇ ಈ ಒಂದು ಆಫರ್ ಬಂದಿದ್ದಕ್ಕೆ ನಾನು ಒಂದ್ಸತಿ ತಗೊಂಡ್ಮೇಲೆ ಅದನ್ನು ಮಾತ್ರ ನಾನು ಉಸಿರಾಡಿದೆ. ಅದರ ಆಚೆಗೆ ನಾನು ಥಿಂಕು ಮಾಡಿಲ್ಲ, ಅಥವಾ ಇನ್ನೇನು ಕರಿಯರ್ ನಾನು ಬೇರೆ ಮಾಡಬೇಕಂತ ಯೋಚನೆನೂ ಮಾಡಿಲ್ಲ. ನಮ್ಮ ಮೀಡಿಯಾಗೆ ಬಂದೆ, ಮೀಡಿಯಾ ಅಲ್ಲೇ ಲೈಫ್ ಕಂಡ್ಕೊಂಡೆ, ಅಷ್ಟೇ ಆಗಿದ್ದು ನನಗೆ. ಸೊ ನೀವು ಈ ದುಡ್ಡನ್ನ ಕಂಪೇರ್ ಮಾಡೋಕ್ಕೆ ಹೋಗಿಲ್ಲ? ಇಲ್ಲ, ಆವಾಗ ದುಡ್ಡು ಕಂಪೇರ್ ಮಾಡೋಕ್ಕೆ ಹೋದಾಗಲೇ ನಾನು ಚಾನಲ್ ಚೇಂಜ್ ಮಾಡಿದ್ದಾಗಿತ್ತು. ನಾನು ಟಿ ವಿ ನೈನಿಂದ ಹೊರಗಡೆ ಬಂದಿದ್ದು ಯಾವಾಗ ಅಂದರೆ ನಂಗೆ ಆ ಸ್ಯಾಲ್ರಿಲಿ ನನಗೆ ಲೈಫ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಬಿಕಾಸ್ ನನಗೆ ಆ 4,700ರಲ್ಲಿ ನನ್ನ ಎಲ್ಲ ಫುಡ್ಡು, ಖರ್ಚು, ಬಾಡಿಗೆ ಎಲ್ಲನೂ ಸೇರಿಸ್ಕೊಂಡು ನನಗೆ ಅದನ್ನು ಬೇರೆ ಮಾಡೋಕ್ಕಾಗ್ತಿರ್ಲಿಲ್ಲ. 1-2 ತಿಂಗಳು ಅಮ್ಮನ ಕೈಲೂ ತಗೊಂಡೆ ನಾನು ದುಡ್ಡು ಸ್ವಲ್ಪ. ಸೊ ಆಮೇಲೆ ಏನು ಅನ್ನಿಸ್ತು ಅಂತಂದರೆ, ಇಲ್ಲ ಈ ದುಡ್ಡಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತ ಅನ್ನಿಸ್ದಾಗ ನಾನು ಕಂಪ್ನಿ ಚೇಂಜ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾಗಿತ್ತು. ಆವಾಗ ಒಂದು ಟೀಮ್ ಟಿ ವಿ ನೈನ್ ಹೊರಗಡೆ ಬಂತು. ನಾನು ಅದ್ರ ಜೊತೆ ಸ್ಯಾಲ್ರಿ ಆವಾಗ 4,700 ಇದ್ದು 13,000ಕ್ಕೆ ಏರಿಕೆ ಆಯಿತು. ಸೊ ಆವಾಗ ದೊಡ್ಡ ಹೈಕ್ ಅಂತ ಫೀಲ್ ಆಯಿತು. ಸೊ ಅಲ್ಲಿಂದ ಹಂಗೆ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಸೊ ಕಸ್ತೂರಿ, ಆಮೇಲೆ ಸುವರ್ಣ, ಆಮೇಲೆ ಪಬ್ಲಿಕ್ ಟಿವಿ, ಮತ್ತು ವಾಪಸ್ ಟಿ ವಿ ನೈನ್ ಬಂದೆ 2013ರಲ್ಲಿ. ಮತ್ತೆ ಟಿ ವಿ ನೈನಿಗೆ ಬಂದೆ ನಾನು. ಮೊನ್ನೆ 2023 10 years ಕಂಪ್ಲೀಟ್ ಆದಮೇಲೆ ಬಿಟ್ಟೆ. ಹಂಗಾಯಿತು. ಸೊ ಸುಪ್ರಭಾತ ಆದಮೇಲೆ ನೀವು ನಿರಂತರ? ಸುಪ್ರಭಾತ ಆದಮೇಲೆ ನಾನು ಕಸ್ತೂರಿ, ಅಂದರೆ ಟಿ ವಿ ನೈನ್ ಬಿಟ್ಟು ಕಸ್ತೂರಿ ಹೋದೆ. ಒಂದು 7 ತಿಂಗಳಾದಮೇಲೆ, ಲಾಂಚ್ ಆಗಿ 7 ತಿಂಗಳಿದ್ದೆ ನಾನು. ಆಮೇಲೆ ಕಸ್ತೂರಿಗೆ ಹೋದೆ. ಕಸ್ತೂರಿಯಿಂದ ಅಲ್ಲಿ 1-1.5 ವರ್ಷನ ವರ್ಕ್ ಮಾಡಿದ್ದೆ, ಅಲ್ಲಿ 2.5 ವರ್ಷನ ವರ್ಕ್ ಮಾಡಿದ್ದೆ. ಅಲ್ಲಿಂದ ಸುವರ್ಣಗೆ ಹೋದೆ. ಸುವರ್ಣದಲ್ಲಿ 1.5 ವರ್ಷ ಮೇಲೆ ವರ್ಕ್ ಮಾಡಿದ್ದೆ. ಅಲ್ಲಿಂದ ಮಟರ್ನಿಟಿ ಲೀವ್, ಮತ್ತು ಪಬ್ಲಿಕ್ ಟಿವಿ ಜಾಯ್ನ್ ಆದೆ.
ಪಬ್ಲಿಕ್ ಟಿ ವಿಯಲ್ಲಿ ಒಂದು ಕಾಲ 1.5 ವರ್ಷನ, ಮತ್ತು ಟಿ ವಿನಲ್ಲಿ ಮತ್ತೆ 10.5 ವರ್ಷ, 10 ವರ್ಷ, ಆಲ್ಮೋಸ್ಟ್ 10 years 11 months. ಓಕೆ. ಅಂದರೆ ಈ ಮೊದಲು ಭಯ ಆ ಥರದ್ದೇನು ಫೀಲ್ ಆಗುತ್ತೆ? ಯಾಕಂದ್ರೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಪ್ರಾಪರ್ ಟ್ರೈನಿಂಗ್. ಹಾಂ, ಭಯ ಅಂತ ನನಗೆ ಅಂದರೆ ನಾನು ಸ್ಟೇಜ್ ಆ್ಯಂಕರಿಂಗ್ ಅವಾಗ ಕಾಲೇಜ್ ಡೇಸಲ್ಲಿ ಮಾಡ್ತಿದ್ದೆ, ಯಕ್ಷಗಾನನೂ ಮಾಡಿದ್ದೆ, ಆ್ಯಂಡ್ ಚರ್ಚಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಈ ಥರ ಈ ಲೈಮ್ ಲೈಟ್, ಆ ಲೆವೆಲಿನ ಸಣ್ಣ ಲೆವೆಲಿನ ಲೈಮ್ ಲೈಟಲ್ಲಿ ನಾನು ಇರ್ತಿದ್ದೆಲ್ಲ. ಹಾಗಾಗಿ ನನಗೆ ಈ ಕ್ಯಾಮ್ರಾ ನೋಡೋದು, ಲೈಟ್ ನೋಡೋದು, ಸ್ಟೇಜ್ ನೋಡೋದು ನಂಗೆ ಖುಷಿ. ನನಗೆ ಭಯ ಅಲ್ಲ, ಅದೊಂಥರ ಎಕ್ಸೈಟ್ಮೆಂಟ್ ನನಗೆ. ಹಾಗಾಗಿ ನನಗೆ ಅದು ಗೊತ್ತಾಗಲಿಲ್ಲ. ಅಂದರೆ ಕ್ಯಾಮ್ರಾ ಇದೆ, ನಾನಿದ್ದೀನಿ ಅಷ್ಟೇ, ನಂಗೆ ಅದು ಮತ್ತೆ ಉಳಿದಿರೋದೇನು ಕಾಣಿಸಲ್ಲ, ಗೊತ್ತಾಗಲ್ಲ. ಹಾಗಾಗಿ ನಂಗೆ ಆ ಎಕ್ಸೈಟ್ಮೆಂಟಲ್ಲೇ ನನ್ನ ಪ್ರಕಾರ ಲೈಫ್ ಕ್ಯಾರಿ ಆಯಿತು ಅಂತ ಅನಿಸುತ್ತೆ. ನೋಡಿ, ಅಲ್ಲಿವರೆಗೂ ನ್ಯೂಸ್, ಈಗ ಉದಾಹರಣೆ ದೂರದರ್ಶನ ತೊಗೊಂಡ್ರು, ಅವ್ರದ್ದೊಂದು ನಿಗದಿತ ಸಮಯ, ಒಂದು 15 ನಿಮಿಷ, ಅರ್ಧ ಗಂಟೆ ಬರೋದು. ಉದಯ ಟಿವಿನೂ ಅದೇ ಫಾರ್ಮೆಟ್, ಅವ್ರು ಬಹುಶಃ 1 hour ಏನೋ ಬಂದರು. ಸೊ ಆ ನಂತರ 24/7 ಬಂದಾಗ ಹೇಗಿತ್ತು ಜನರ ರೆಸ್ಪಾನ್ಸು? ಹಾಂ ಸರ್, ತುಂಬ ಚಾಲೆಂಜಿಂಗ್ ಇತ್ತು ಆವಾಗ. ನಾನು ಆಗಲೇ ಹೇಳಿದೆ, ನಾನು ರಿಪೋರ್ಟಿಂಗ್ ಕೂಡ ಮಾಡ್ತಾ ಇದ್ದೆ ಅಂತ. ಯಾವಾಗ ನಾನು ಹೊರಗಡೆ ಫೀಲ್ಡಿಗೆ ಹೋಗ್ತಾ ಇದ್ದೆ, ಆವಾಗ ಲಾಂಚ್ ಆಗದಿರೋ ಚಾನೆಲ್ ಬಗ್ಗೆ ರಿಜಿಸ್ಟರ್ ಮಾಡೋದು ತುಂಬ ಚಾಲೆಂಜಿಂಗ್ ಇತ್ತು. ಲಾಂಚ್ ಆದಮೇಲೆ ಬಿಗಿನಿಂಗಲ್ಲಿ ನಾವು ಗೇನ್ ಮಾಡಬೇಕಾಗಿತ್ತು ಜನರ ವಿಶ್ವಾಸವನ್ನು ಇನ್ನೂ ಕೂಡ. ಬಟ್ ಆ ಸ್ಟಿಂಗ್ ಆಪ್ರೇಷನ್ಸಲ್ಲಿ ಏನಾಯ್ತು ಅಂದರೆ, ಉತ್ತಮ ಸಮಾಜಕ್ಕಾಗಿ ಅನ್ನೋ ಟ್ಯಾಗ್ಲೈನ್ಗೆ ನಾವು ತಕ್ಕಂಗೆ ನಡ್ಕೊಂಡಂಗೆ ಜನ ಯಾವಾಗ ಒಪ್ಕೊಳ್ಳೋಕೆ ಶುರು ಮಾಡಿದ್ರು, ಸೊ ಅಲ್ಲಿಂದ ಮತ್ತೆ ಚೇಂಜ್ ಆಗ್ತಾ ಬಂತು. ಬಟ್ ಬೇಕಾಯ್ತು ಸರ್, ನನ್ನ ಪ್ರಕಾರ ನಾನು ಬಿಡೋ ತನಕನೂ ಟಿ ವಿ ನೈನ್ ಇನ್ನೂ ರಿಜಿಸ್ಟರ್ ಆಗಿರಲಿಲ್ಲ ಆವಾಗ. ಅಂದರೆ ಸಣ್ಣ ಮಟ್ಟಿಗೆ ರಿಜಿಸ್ಟರ್ ಆಗಿತ್ತು. ಆ್ಯಂಡ್ ಈ ಥರದ ಒಂದು ನ್ಯೂಸ್ ಚಾನೆಲ್ ಇದೆ ಅನ್ನೋದು ಒಂದು ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಗೋಕ್ಕೆ ಶುರುವಾಗಿತ್ತು. ಆಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಅವ್ರು ಸ್ಟಿಂಗ್ ಆಪ್ರೇಷನ್ಸ್ ಮಾಡಿದ್ರು, ಕಂಟಿನ್ಯೂಸ್ ಆಗಿ ಸಮಾಜಮುಖಿ ನ್ಯೂಸ್ಗಳು ಜಾಸ್ತಿ ಬರೋಕ್ಕೆ ಶುರುವಾಯಿತು. ಆಮೇಲೆ ಎಲ್ಲ ಸೆಲೆಬ್ರಿಟೀಸ್ ಯಾರ್ಯಾರು ಫಸ್ಟ್ ಲಾಂಚ್ ಮಾಡಿ ಆಮೇಲೆ ಬನ್ನಿ ಅಂತ ಹೇಳ್ತಾ ಇದ್ರು, ಆಮೇಲೆ ಅವರೇ ಕರೆದು ಇಂಟರ್ವ್ಯೂ ಕೊಡೋ ಥರ ಆಯಿತು. ಆಮೇಲೆ ಎಲ್ಲನೂ ಡ್ರಾಸ್ಟಿಕಲಿ ಚೇಂಜ್ ಆಯಿತು. ಅಂದರೆ ಒಂದ್ಸಲ ಫೇಮ್ ಬರೋಕ್ಕೆ ಶುರು ಆಯಿತು. ಹಾಂ, ಫೇಮ್ ಒಂದು ಸತಿ ಜನಕ್ಕೆ ಬೇಕಾಗಿರೋ ನ್ಯೂಸ್ ಯಾವಾಗ ಟಿ ವಿ ನೈನಲ್ಲೇ ಸಿಗುತ್ತೆ. ಆಮೇಲೆ ಟಿ ವಿ ನೈನ್ ಆವಾಗ ಬರೀ ನ್ಯೂಸ್ ಅಷ್ಟೇ ಕೊಡ್ತಿರ್ಲಿಲ್ಲ, ಜನರ ಸಮಸ್ಯೆಗಳು ಯಾರ್ಯಾರು ಕಾಲ್ ಮಾಡಿ ಹೇಳ್ತಾ ಇದ್ರು ಅವರಿಗೆ ಜಸ್ಟಿಸ್ ಕೊಡೋದಕ್ಕೆ ಪರ್ಸ್ನಲ್ ಆಗಿ ಟಿ ವಿ ನೈನ್ ಹೆಲ್ಪ್ ಮಾಡ್ತಾಯಿತ್ತು. ಸೊ ಏನಾಯಿತು, ಹಾಂ, ಟಿ ವಿ ನೈನ್ ಹತ್ರ ಹೋದ್ರೆ ಏನೋ ಕೆಲಸ ಆಗುತ್ತೆ. ಒಂದು ಒಳ್ಳೆ ಜಾಹೀರಾತು ಮಾಡಿದ್ರಿ, ಯಾರೋ ಒಬ್ರು ಅಜ್ಜ ಕಾಯಿನ್ ಹಾಕಿ ಟಿ ವಿ ನೈನ್ ಅಂತ ಹೇಳೋದಿತ್ತಲ್ಲ, ಅದು ತುಂಬ ಕ್ಲಿಕ್ ಆಗೋಯ್ತು ಆ್ಯಕ್ಚುಲಿ. ಯಾಕಂದರೆ ಏನೇ ಕಷ್ಟ ಇದ್ರು ಟಿ ವಿ ನೈನಿಗೆ ಹೇಳಿದ್ರೆ ಆಯಿತು. ಆ ನಂಬಿಕೆ ಈಗಲೂ ಇದೆ. ಅಂದರೆ ಆ ಟಿ ವಿ ನೈನ್ ಅನ್ನೋ ಬ್ರ್ಯಾಂಡ್ ಮೇಲೆ ಇರೋ ಇಮೋಷನ್ ಇದೆಯಲ್ಲ, ಅದು ಅದೇ ಜನಕ್ಕೆ ಅವಾಗ ಕ್ರಿಯೇಟ್ ಆಗಿರೋ ಇಮೋಷನ್ ಅದು. ಈಗ ಏನಾಗಿದೆ, ಇದು ಉತ್ಪ್ರೇಕ್ಷೆ ಕೂಡ ಅಲ್ಲ. ಈಗ ತುಂಬ ಜನ ಏನಂತಾರೆ, ನಾವು ಕೆಲವು ಹಳ್ಳಿಗಳ ಕಡೆ ಎಲ್ಲ ಓಡಬೇಕಾದ್ರೆ ಇದು ಸರ್ ನೀವು ಟಿ ವಿ ನೈನವರಾ ಅಂತ ಕೇಳ್ತಾರೆ. ಆಮೇಲೆ ಏನಂತಾರೆ, ಸರ್ ಟಿ ವಿ ನೈನ್ ಹೇಳ್ಬೇಕು ಸರ್ ಅಂತಾರೆ. ಅಂದರೆ ನ್ಯೂಸ್ನವ್ರಿಗೆ ಹೇಳ್ಬೇಕು ಇದನ್ನ ಅನ್ನೋದ್ರ ಬದಲಾಗಿ ಟಿ ವಿ ನೈನ್ ಹೇಳಬೇಕು ಅಂತಾರೆ. ಅನೇಕ ಚಾನೆಲ್ಗಳಿದ್ದಾವೆ. ಅಂದರೆ ಈಗ ಹೇಗೆ, ಈಗ ಉದಾಹರಣೆಗೆ ಈ ಒಂದು ಪ್ರಾಡಕ್ಟು ಈಗ ಡೆಟಾಲ್ ಅಂತಾರಲ್ಲ, ಸೊ ಹಾಗೆ ನ್ಯೂಸ್ = 24/7 ಟಿ ವಿ ನೈನ್ ಅನ್ನೋ ಥರದ್ದೇ ಒಂದು ಟ್ರೆಂಡ್ ಇದೆ. ಅದಕ್ಕೆ ಭಾಳ ಕಷ್ಟಪಟ್ಟಿರ್ತಾರೆ. ಅದೇ ಸರ್, ಏನಂದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬಹುದಾದಂಥ ಒಂದು ಮ್ಯಾಜಿಕ್ಕೇ ಅದು. ಅಂದರೆ ಆ ಬ್ರ್ಯಾಂಡ್ ಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಆಗಬೇಕು ಜನಕ್ಕೆ. ಆ ಟ್ರಸ್ಟ್ ಬಿಲ್ಡ್ ಆಗೋದಕ್ಕೆ ತುಂಬ ವರ್ಷಗಳು ತಗೊಳುತ್ತೆ. ಟ್ರಸ್ಟ್ ಬಿಲ್ಡ್ ಆದಮೇಲೆ ಆ ಟ್ರಸ್ಟ್ ಎಷ್ಟೇ ವರ್ಷಗಳಾದರೂ ಹೋಗಲ್ಲ. ಅದು ಹೋಗ್ಬೇಕಂದ್ರೆ ತುಂಬ ದೊಡ್ಡ ಬದಲಾವಣೆ ಆಗಬೇಕಷ್ಟೇ ಬಿಟ್ಟರೆ. ಇಲ್ಲಾಂದ್ರೆ ಈಗ ಕಲಾ ಮಾಧ್ಯಮ ಅಂತ ತಗೊಂಡ್ರು, ಕಲಾ ಮಾಧ್ಯಮದಲ್ಲಿ ಹಿಂಗಿರೋ ಇಂಟರ್ವ್ಯೂ ಬರುತ್ತೆ ಅನ್ನೋದು ಜನಕ್ಕೆ ಕೂತ್ಬಿಟ್ಟಿರ್ತಲ್ಲ. ನೀವು ಅದನ್ನು ಗಳಿಸೋದಕ್ಕೆ ಎಷ್ಟು ಟೈಮ್ ತೊಗೊಂಡಿರ್ತೀರ, ಎಷ್ಟು ಸಾವಿರ ವೀಡಿಯೋಸ್ ಮಾಡಿರ್ತೀರ. ಸೊ ಈ ಗಳಿಸಿರೋ ವಿಶ್ವಾಸ ಇರುತ್ತಲ್ಲ, ಇನ್ನೊಂದಷ್ಟು ವರ್ಷಗಳ ಕಾಲ ನಿಮ್ಮನ್ನು ಕಾಪಾಡುತ್ತೆ ಅದು. ಟಿ ವಿ ನೈನ್ದು ಹಾಗೆ ಆಗಿದ್ದು. ಅವಾಗ ಸಮಾಜಮುಖಿಯಾಗಿ ಶುರುವಾಗಿದ್ದು, ಜನರಿಗೆ ಅರ್ಥ ಆಯಿತು, ಇಲ್ಲ ಇದು ನಮ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಕಡೆಯಿಂದ ಎಷ್ಟೋ ಭ್ರಷ್ಟಾಚಾರಿಗಳನ್ನು ಹೊರಗಡೆಯೋ ಕೆಲಸ ಮಾಡ್ತು. ಆಮೇಲೆ ಪ್ರಳಯ ಆಗಿರೋ ಟೈಮಲ್ಲಿ, ಕಷ್ಟ ಆಗಿರೋ ಟೈಮಲ್ಲಿ ಮನೆ ಕಟ್ಕೊಡೋ ಕೆಲಸ, ಅವರಿಗೆ ಪರಿಹಾರ ಕೊಡೋ ಕೆಲಸ. ಆಮೇಲೆ ಏನಾಗುತ್ತೆ, ಒಂದು ಮಾಧ್ಯಮ, ಜವಾಬ್ದಾರಿಯುತ ಮಾಧ್ಯಮ ಯಾವುದೇ ಆಗಲಿ, ಅದು ಇಡೀ ಸೊಸೈಟಿಯಲ್ಲಿ ಈಗ ನಾನು ಯಾರಿಗೂ ಹೆಲ್ಪ್ ಮಾಡಬೇಕು, ನಾನೇ ಹೋಗಿ ಆ ಪರ್ಸನ್ ಹುಡುಕಿ ಹೆಲ್ಪ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಸೆಂಟ್ರಲ್ ಬೇಕಾಗುತ್ತಲ್ಲ, ಪ್ಲೇಸ್ ಬೇಕಾಗುತ್ತಲ್ಲ, ಅದು ಆ ಟಿ ವಿ ನೈನ್ ಆಯಿತು, ಮಾಧ್ಯಮ ಆಗುತ್ತೆ. ಈಗ ಅದೇ ಥರ ಎಲ್ಲ ಮಾಧ್ಯಮಗಳು ಒಂದಷ್ಟು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ಸೆಂಟ್ರಲ್ ಪ್ಲೇಸ್ ಬೇಕಲ್ಲ, ಅದು ಮಾಧ್ಯಮ, ಅದು ಟಿ ವಿ ನೈನ್ ಆಗಿತ್ತು ಆವಾಗ. ಒಂದು ಕೇಂದ್ರ ಬೇಕಲ್ಲ, ಬರೀ ಕೇಂದ್ರ ಆದ್ರಾಗಲ್ಲ, ನಂಬಿಕೆ ಅರ್ಹ. ಆಮೇಲೆ ಅದು ನಾವು ಕೊಟ್ಟಿರೋದು ಅಲ್ಲಿ ರೀಚ್ ಆಗುತ್ತೆ ಅನ್ನೋದು. ಅಂದರೆ ಈ ಕಡೆ ಕೊಡೋರ್ಗೂ ಒಂದು ವಿಶ್ವಾಸಾರ್ಹ ವೇದಿಕೆ ಆಯಿತು, ತಗೊಳ್ಳೋರ್ಗೂ ವಿಶ್ವಾಸಾರ್ಹ ವೇದಿಕೆ ಆಯಿತು. ಸೊ ಅದೆರಡರ ಕಾಂಬಿನೇಷನಲ್ಲಿ ಮಾಧ್ಯಮ ತುಂಬ ಹೈಲೈಟ್ ಆಯ್ತು ಆಗ. ಅದು 24/7 ನ್ಯೂಸ್ ಖಂಡಿತವಾಗಿ ಕೇಟರ್ ಮಾಡೋಕೆ ಆಗ್ತಿತ್ತು ನಿಮಗೆ? ಅಷ್ಟು ಸುದ್ದಿ ತರಬೇಕು. ಸ್ಟಾರ್ಟಿಂಗ್ ನಮಗೆ ಅನ್ನಿಸ್ತಾ ಇತ್ತು, ನನಗೆ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ 24 ಗಂಟೆ ಏನು ಸುದ್ದಿ ಕೊಡ್ತಾರೆ ಇವರು ಅಂತ. ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನೋಡಿದಾಗ ಅನ್ನಿಸ್ತು ನನಗೆ. ಅಂದರೆ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ, ಈಗ ಸ್ಪೋರ್ಟ್ಸಲ್ಲಿ ಎಷ್ಟೋ ಸುದ್ದಿಗಳಿದೆ, ನಮಗದು ಗೊತ್ತಾಗಲ್ಲ. ಈಗ ನಾವು 15 ನಿಮಿಷ ನ್ಯೂಸಲ್ಲಿ ಅಥವಾ 5 ನಿಮಿಷ ನ್ಯೂಸಲ್ಲಿ ಸಣ್ಣ ಬಿಟ್ಟಷ್ಟೇ ನೋಡಿರ್ತೀವಿ.
ಅವ್ರು ಆಟ ಆಡಿದ್ರು, ಕ್ರಿಕೆಟ್ ಹಂಗಾಯ್ತು ಹಿಂಗಾಯ್ತು. ಆ ಕ್ರಿಕೆಟಲ್ಲೇ ನಾವು ಎಷ್ಟು ಸ್ಟೋರಿಗಳನ್ನ ಕ್ರಿಯೇಟ್ ಮಾಡ್ಬೋದು. ಒಬ್ಬೊಬ್ಬ ಪ್ಲೇಯರ್ದು ಒಂದೊಂದು ಸ್ಟೋರಿ ಇರುತ್ತೆ. ಇದು ಸ್ಟೇಡಿಯಂ ಬಗ್ಗೆ ಒಂದು ಸ್ಟೋರಿ ಇರುತ್ತೆ, ಅಥವಾ ಇನ್ಯಾವುದೋ ಸ್ಟೇಡಿಯಂ ಸರಿ ಇರಲ್ಲ ಅದ್ರ ಬಗ್ಗೆ ಒಂದು ಸ್ಟೋರಿ ಇರುತ್ತೆ. ಇನ್ಯಾರೋ ಕ್ರಿಕೆಟ್ ಆಡೋದಕ್ಕೆ ಇಷ್ಟಪಡೋ ಒಂದು ಉದಯೋನ್ಮುಖ ಪ್ರತಿಭೆ ಇರುತ್ತೆ, ಅವ್ರಿಗೆ ವೇದಿಕೆ ಇರಲ್ಲ, ಅದರಲ್ಲೊಂದು ಸ್ಟೋರಿ ಇರುತ್ತೆ. ಅವ್ರನ್ನ ಟ್ರೈನ್ ಮಾಡೋ ಕೋಚ್ಗಳ ಬಗ್ಗೆ ಒಂದು ಸ್ಟೋರಿ ಇರುತ್ತೆ. ನೀವು ಥಿಂಕ್ ಮಾಡ್ತಾ ಹೋದ್ರೆ ಒಂದು ವಿಚಾರಕ್ಕೆ ಹಲವು ಆಯಾಮಗಳಿರುತ್ತೆ. ಆ ಆಯಾಮಗಳಲ್ಲಿ ಹಲವು ಸುದ್ದಿ ಇರುತ್ತೆ. ಅದು ಸಮಯದ ಅಭಾವದಿಂದ ಅಥವಾ ವೇದಿಕೆಯ ಅಭಾವದಿಂದ ಅದು ಮರೆಮಾಚಿ ಹೋಗಿರುತ್ತೆ. ಅದಕ್ಕೆ ವೇದಿಕೆ ಆಗಿದ್ದು TV9 ಅಂತ ನ್ಯೂಸ್ ಚಾನೆಲ್. ಅವಾಗ ಕ್ರೀಡೆಗೆ ಇಷ್ಟು ಕ್ಯಾಟಗರಿ, ಸಿನಿಮಾಗೆ ಇಷ್ಟು ಸುದ್ದಿ ಇರುತ್ತೆ. ಸಿನಿಮಾನ ನಾವು ಯಾವತ್ತೂ ಸಿನಿಮಾ ತರ ನೋಡಿ ಅಷ್ಟೇ ಅಭ್ಯಾಸ ಆಯ್ತು. ಆ ಸಿನಿಮಾದಲ್ಲಿ ನ್ಯೂಸ್ ಹುಡುಕ್ಬೋದು ಅಂತ ಗೊತ್ತಾಗಿದೆ TV9 ಅಲ್ಲಿ ಅವಾಗ. ಯಾಕಂದ್ರೆ ಪ್ರೆಸ್ ಮೀಟ್ಗಳು ಆಗ್ತಾ ಇತ್ತು, ನಾವು ಪೇಪರಲ್ಲಿ ಓದ್ತಾ ಇದ್ವಿ, ಹಿಂಗಾಯ್ತು ಅಂತ. ಆ ಪ್ರೆಸ್ ಮೀಟ್ಗಳಲ್ಲಿ ಸುದ್ದಿ ಕ್ರಿಯೇಟ್ ಮಾಡೋದಿತ್ತಲ್ಲ, ಅದು 24x7 ನ್ಯೂಸ್ ಚಾನಲ್ ಆಯ್ತದು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಏನೋ ಹೇಳಿದ್ರು, ಇನ್ನೇನೋ ಹೇಳೋದು ಬಾಕಿ ಇತ್ತು, ಆ ಹೇಳೋ ಬಾಕಿ ಇರೋದೇ ಸುದ್ದಿ ಆಗ್ತಾ ಇತ್ತು. ಅಥವಾ ಯಾರೋ ಯಾರ ಬಗ್ಗೆ ಹೊಗಳಿದ್ರು, ಅದು ಸುದ್ದಿ ಆಯ್ತು. ಯಾರೋ ಯಾರ ಬಗ್ಗೆ ಬೈದ್ರು, ಸುದ್ದಿ ಆಯ್ತು. ಎಕ್ಸ್ಪ್ರೆಷನ್ಸ್, ಅವ್ರು ಇವ್ರು ನೋಡಿ ಮುಖ ತಿರುಗಿಸ್ಕೊಂಡು ಹೋದ್ರು, ಮಾತಾಡಿಲ್ಲ, ಯಾಕೆ ಹಳೆಯ ದೋಸ್ತಿಗಳು ಯಾಕೆ ಮತ್ತೆ ಒಂದಾಗಬಾರ್ದು, ಹೌದೌದು. ಎಷ್ಟು ಸುದ್ದಿ, ಸಿನಿಮಾದಲ್ಲೂ ಸುದ್ದಿ, ಕ್ರೀಡೆಯಲ್ಲೂ ಸುದ್ದಿ, ಆಮೇಲೆ ಪೊಲಿಟಿಕ್ಸ್ ಅಂತೂ ಕೇಳೋದೇ ಬೇಡಬೇಡಿ, ಸುದ್ದಿಯೇ ಪೊಲಿಟಿಕ್ಸ್ ಆಗೋಗಿತ್ತು ಆ ಲೆವೆಲ್ಗೆ. ಸುದ್ದಿಗಳು ಅಲ್ಲ ಸುದ್ದಿ, ಆಯ್ತಾ. ಸೊ ಹಾಗೆ ಅಂದರೆ ನೀವು ಎಲ್ಲ ಡಿಪಾರ್ಟ್ಮೆಂಟ್ ಇತ್ತಲ್ಲ, ಆ ಡಿಪಾರ್ಟ್ಮೆಂಟಲ್ಲಿ ಇಷ್ಟಿಷ್ಟು ಸುದ್ದಿ ಇದೆ ಅಂತಂದರೆ ಇದಕ್ಕೆ 24 ಅಲ್ಲ, ಇನ್ನೂ ಜಾಸ್ತಿ ಟೈಮ್ ಬೇಕು ಅಂತ ನಮಗೆ ಫೀಲ್ ಆಗುತ್ತೆ. ಹೌದೌದು, ಹಂಗಾಯ್ತು. ಸೊ ಹಾಗಾಗಿ ವಿನೂತನ ಪ್ರಯತ್ನ, ಜನಕ್ಕೆ ಅದು ಹೊಸದು ಏನು ಅಂತ ಒಂದು ಕುತೂಹಲ ಇತ್ತು ಆರಂಭದಲ್ಲಿ. ಫಸ್ಟ್ ಅಸಡ್ಡೆ ಇತ್ತು, ಆಮೇಲೆ ಕುತೂಹಲ ಆಯಿತು, ಆಮೇಲೆ ಒಪ್ಕೊಂಡ್ಬಿಟ್ರು. ಆ ಒಪ್ಕೊಂಡಿದ್ದು ಈಗಲೂ ನಿರಂತರವಾಗಿ ಹೋಗ್ತಾ ಇದೆ. ಈಗಲೂ ಟಾಪಲ್ಲಿ ಇದೆ ಅದು 100% ಸರ್. ಯಾಕಂದರೆ ಆ ಫೌಂಡೇಶನ್ ಹಂಗಿತ್ತು ಒಂದು, ಆಮೇಲೆ ಅದಾದಮೇಲೆ ಬ್ರ್ಯಾಂಡು ಮನಸ್ಸಲ್ಲಿ ಉಳ್ಕೊಂಡಿರೋದು ಒಂದು, ಆಮೇಲೆ ಅದಕ್ಕೆ ತಕ್ಕಂಗೆ ನಡ್ಕೊಂಡಿರೋದು ಒಂದಷ್ಟು, ಮತ್ತು ಎಲ್ಲ ಮಾಧ್ಯಮ ಉದ್ಯಮ ಆದಾಗ ಒಂದು ಆದಷ್ಟು ಬದಲಾವಣೆಗಳು ಎಲ್ಲ ಯಾವ ಮೀಡಿಯಾ ಕೂಡ ಹೊರತಾಗಿಲ್ಲ ನನ್ನ ಪ್ರಕಾರ. ಸೊ ಅದರ ಮೇಲೂ ಒಂದು ಬ್ರ್ಯಾಂಡ್ ಉಳಿಸ್ಕೊಂಡು ಹೋಗೋದಿರುತ್ತಲ್ಲ, ಚಾಲೆಂಜಿಂಗ್ ಅದು. ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಥಿಂಕ್ ಕೆಲವೊಂದು ಏನು ಹೇಳ್ತಾರೆ ದಂತಕಥೆ ಥರ TV9 ಆಯಿತು ಅಂತ ಅನಿಸುತ್ತೆ. ಓಕೆ. ಆಮೇಲೆ ಅದ್ರ ಲೋಗೋ ಮ್ಯೂಸಿಕ್ ಬರುತ್ತಲ್ಲ ಮೇಡಮ್, ಅದ್ರ ಹಿಂದಿನ ಕಥೆ ಏನಾದ್ರು ನಿಮಗೆ ಗೊತ್ತಾ? ಅದು ಏನು ಒಳ್ಳೆ ಹಾಂಟಿಂಗ್, ಅದು ಸಖತ್ತಾಗಿ ಸೌಂಡ್ ಬರ್ತಾ ಇದ್ರೆ ಅದು ಸಖತ್ತಿದೆ ಮ್ಯೂಸಿಕ್. ತುಂಬ ನನ್ನ ಕಾಲರ್ ಟ್ಯೂನು ಅದೇ ಆಗಿತ್ತು ಆ್ಯಕ್ಚುಲಿ. ನಂಗೆ ಅದರ ಬ್ಯಾಕ್ಗ್ರೌಂಡ್ ಅಂದರೆ ವರ್ಕಿಂಗ್ ಸ್ಟೋರಿ ನಂಗೆ ಗೊತ್ತಿಲ್ಲ, ಯಾಕಂದರೆ ಅದು ಹೈದರಾಬಾದಲ್ಲಿ ಮತ್ತು ನಮ್ಮ HODಗಳು ಅವರೆಲ್ಲ ಪ್ರಯತ್ನ ಮಾಡಿರೋದದು. ಬಟ್ ಏನಂದರೆ ಅದಾದಮೇಲೆ ಒಂದು ಸ್ವಲ್ಪ ಲೇಟೆಸ್ಟ್ ಸ್ಟೇಜಲ್ಲಿ ಮಿಡ್ಲಲ್ಲಿ ಮ್ಯಾನೇಜ್ಮೆಂಟ್ ಚೇಂಜ್ ಆದಾಗ ಮ್ಯೂಸಿಕ್ ಕೂಡ ಸ್ವಲ್ಪ ಚೇಂಜ್ ಆಯಿತು ಲೈಟಾಗಿ. ಆದರೂ ಆ ಒಂದು ವೈಬ್ರೇಷನ್ ಹಾಗೆ ಇದೆ. ಆ ಮ್ಯೂಸಿಕ್ ಬರೋವಾಗ ಅಂದರೆ ಅದರ ಮೇಕಿಂಗ್ ನಂಗೆ ಗೊತ್ತಿಲ್ಲ, ಬಟ್ ಆ ಮ್ಯೂಸಿಕ್ ಇಂಪ್ಯಾಕ್ಟ್ ಮಾತ್ರ ನಮ್ಮ ಆಫೀಸಲ್ಲಿ ಯಾವಾಗ ಆ ಮ್ಯೂಸಿಕ್ ಬಂತು ಅಂದರೆ ಸಾಕು, ಯಾರು ಎಲ್ಲಿದ್ರು ಹಿಂಗೆ ತಿರುಗಿ ಹಿಂಗೆ ನೋಡೋರೆ ಒಂದ್ಸತಿಗೆ. ನಿಮಗೆ ಹೊರಗಡೆಯವರು TV ನೋಡೋ ಥರ ಇರೋದು ಒಂದು ಕಡೆಗೆ, ನಾವು ವರ್ಕ್ ಮಾಡೋರೆ ಆ ಹೆಡ್ಲೈನ್ ಮ್ಯೂಸಿಕ್ ಬಂತು ಅಂದರೆ ಮತ್ತೆ ದೂಸರ ಮಾತೇ ಇಲ್ಲ ಯಾರ್ದು, ಕೆಲಸ ಸ್ಟಾಪ್ ಮಾಡಿ ನೋಡು. ಹೌದೌದು, ಅಂದರೆ ಆ ಮ್ಯೂಸಿಕ್ ಇರೋ ಶಕ್ತಿನೇ ಅದು ಮ್ಯೂಸಿಕ್ ಅನ್ನೋದು ಅನ್ಬೀಟೇಬಲ್ ಅದು. ನಾವು ತುಂಬ ಅದನ್ನು ಇದು ಮಾಡ್ತಾ ಇದ್ವಿ, ರೆಸ್ಪೆಕ್ಟ್ ಮಾಡ್ತಾ ಇದ್ವಿ. ಲೈಕ್ ನಮ್ಗೊಂಥರ ಆ್ಯಂಥಮ್ ಥರ ಫೀಲ್ ಆಗ್ತಿತ್ತು TV9 ಹೌದೌದು, ಹಂಗೆ ಫೀಲ್ ಆಗ್ತಾ ಇತ್ತು. ಆ್ಯಂಡ್ ಆ ವೈಬ್ರೇಷನ್, ಆ ಮ್ಯೂಸಿಕ್ ಎಲ್ಲೇ ಕೇಳಿದ್ರು 1 ಸೆಕೆಂಡ್ ಪಾಸ್ ಆಗೋದು ನಮ್ಗೆ ಎಲ್ಲರಿಗೂ, ಈಗಲೂ ಎಲ್ಲರಿಗೂ ಆಗುತ್ತೆ ಅದು ನನ್ನ ಪ್ರಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.